ನನ್ನ ಹೆಸರು ಅಮನ್. ನಾನು 10 ವರ್ಷದವನಾಗಿದ್ದಾಗ ನನ್ನ ತಂದೆ ತಾಯಿ ಈ ಲೋಕವನ್ನು ಬಿಟ್ಟು ಹೋದರು. ನನಗೆ ಒಬ್ಬ ಅಕ್ಕ ಇದ್ದಳು. ಆಕೆಗೆ ಆವಾಗ 18 ವರ್ಷ ವಯಸ್ಸು. ಹೌದು, ನಾನು ನನ್ನ ಅಕ್ಕನಿಗಿಂತ ಸರಿಯಾಗಿ 10 ವರ್ಷ ಚಿಕ್ಕವನು. ಅಕ್ಕ ಹುಟ್ಟಿದ ನಂತರ ನನ್ನ ತಾಯಿಗೆ ತಾನು ಮತ್ತೆ ಎಂದಿಗೂ ತಾಯಿಯಾಗಲು ಸಾಧ್ಯವಿಲ್ಲ ಎಂದು ನಿರೀಕ್ಷೆ ಕಳೆದುಕೊಂಡಿದ್ದರು. ಆದರೆ ನನ್ನ ತಾಯಿಗೆ ಒಬ್ಬ ಮಗನೂ ಬೇಕಿತ್ತು. ಅವರು ಬಹಳಷ್ಟು ಪ್ರಾರ್ಥನೆ ಮಾಡಿದರು ಮತ್ತು ಎಷ್ಟು ವೈದ್ಯರು ಹಾಗೂ ವೈದ್ಯರಿಂದ ತಮ್ಮ ಪರೀಕ್ಷೆ ಮಾಡಿಸಿಕೊಂಡರೋ ಗೊತ್ತಿಲ್ಲ. ಆಮೇಲೆ ದೇವರು ಅವರಿಗೆ ಸರಿಯಾಗಿ 10 ವರ್ಷಗಳ ನಂತರ ಮತ್ತೆ ತಾಯಿಯಾಗುವ ಸಂತೋಷವನ್ನು ತೋರಿಸಿದನು ಮತ್ತು ನಂತರ ನಾನು ಜನಿಸಿದೆ. ನಾನು ಹುಟ್ಟಿದ ನಂತರ ನನ್ನ ತಂದೆ ತಾಯಿ ತುಂಬಾ ಸಂತೋಷವಾಗಿದ್ದರು. ನಾವು ಮಧ್ಯಮ ವರ್ಗದ ಕುಟುಂಬದವರು. ನನಗೆ 5 ವರ್ಷವಾದಾಗ ನನ್ನ ಅಮ್ಮ ಅಪ್ಪ ನನ್ನನ್ನು ದೆಹಲಿಯ ಬೋರ್ಡಿಂಗ್ ಶಾಲೆಗೆ ಓದಲು ಹಾಕಲು ನಿರ್ಧರಿಸಿದರು. ಏಕೆಂದರೆ ನನ್ನ ಅಮ್ಮ ಅಪ್ಪ ಅವರ ಮಗ ಓದಿ ದೊಡ್ಡ ಉದ್ಯಮಿಯಾಗಬೇಕು ಎಂದು ಬಯಸಿದ್ದರು. ಆದರೆ ನನ್ನ ಅಕ್ಕನ ಓದು ಕೂಡ ನಡೆಯುತ್ತಿತ್ತು. ನನ್ನ ಅಮ್ಮ ಅಪ್ಪನಿಗೆ ಅಕ್ಕನಿಂದ ಯಾವುದೇ ವಿಶೇಷ ಬೇಡಿಕೆಗಳೂ ಇರಲಿಲ್ಲ. ಅಕ್ಕನ ಓದು ಪೂರ್ಣವಾದ ನಂತರ ಅವರು ಅವಳ ಮದುವೆಯನ್ನು ಒಂದು ಒಳ್ಳೆಯ ಕುಟುಂಬದಲ್ಲಿ ಮಾಡಿ ತಮ್ಮ ಕರ್ತವ್ಯದಿಂದ ಮುಕ್ತರಾಗಬೇಕು ಎಂದು ಮಾತ್ರ ಬಯಸಿದ್ದರು. ಅವರ ಹೆಚ್ಚಿನ ಕನಸುಗಳು ಅವರ ಮಗನೊಂದಿಗೆ ಸಂಬಂಧಿಸಿದ್ದವು. ಅದಕ್ಕಾಗಿಯೇ ಅವರು ನನ್ನನ್ನು ತಮ್ಮಿಂದ ಬೇರ್ಪಡಿಸಿ ಬೋರ್ಡಿಂಗ್ ಶಾಲೆಗೆ ಸೇರಿಸಿದ್ದರು. ನಾನು ಅಲ್ಲಿ ಹಾಸ್ಟೆಲ್ನಲ್ಲಿ ಇರುತ್ತಿದ್ದೆ. ಹೀಗೆ ನನ್ನ ಜೀವನ ಸಾಗಿತು. ನಂತರ ನಾನು 10 ವರ್ಷದವನಾದಾಗ ನನಗೆ ಇದ್ದಕ್ಕಿದ್ದಂತೆ ನನ್ನ ಅಮ್ಮ ಅಪ್ಪನ ಸಾವಿನ ಸುದ್ದಿ ಸಿಕ್ಕಿತು. ನನ್ನ ಮಾಮ ನನ್ನನ್ನು ಹಾಸ್ಟೆಲ್ನಿಂದ ಮನೆಗೆ ಕರೆದುಕೊಂಡು ಬರಲು ಬಂದರು. ನಾನು ಮನೆಗೆ ಬಂದ ತಕ್ಷಣ ಸುತ್ತಲೂ ಅಳುವ ಶಬ್ದ ಕೇಳಿಸುತ್ತಿರುವುದನ್ನು ನೋಡಿದೆ. ಒಂದು ಕಡೆ ನನ್ನ ಅಮ್ಮನ ಶವವಿತ್ತು, ಮತ್ತೊಂದೆಡೆ ನನ್ನ ಅಪ್ಪನ ಶವ ಮತ್ತು ಆ ಇಬ್ಬರ ಬಳಿ ನನ್ನ ಅಕ್ಕ ಕುಳಿತುಕೊಂಡು ಗಟ್ಟಿಯಾಗಿ ಅಳುತ್ತಿದ್ದಳು. ನನ್ನ ಅಕ್ಕ ನನ್ನನ್ನು ನೋಡಿದ ತಕ್ಷಣ ನನ್ನನ್ನು ತನ್ನ ಬಳಿ ಕರೆದು ನನ್ನನ್ನು ಅಪ್ಪಿಕೊಂಡು ಅಳಲು ಶುರುಮಾಡಿದಳು. ನೋಡು ಅಮನ್, ನಮ್ಮಿಬ್ಬರ ಅಮ್ಮ ಅಪ್ಪ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಈಗ ನಾನು ನಿನ್ನನ್ನು ಹೇಗೆ ನೋಡಿಕೊಳ್ಳಲಿ? ನನಗೆ ಏನೂ ಗೊತ್ತಿಲ್ಲ. ಅಮ್ಮ ಅಪ್ಪನ ಕನಸನ್ನು ನಾನು ಹೇಗೆ ಪೂರ್ಣಗೊಳಿಸಲಿ? ಅಮ್ಮ ಅಪ್ಪ ನೀನು ಓದಿ ದೊಡ್ಡ ಉದ್ಯಮಿಯಾಗಬೇಕು ಎಂದು ಬಯಸಿದ್ದರು. ಆದರೆ ಇವರಿಬ್ಬರೂ ಇಷ್ಟು ಬೇಗ ಹೋದರು. ನಮ್ಮಿಬ್ಬರ ಸಹೋದರ ಸಹೋದರಿಯರ ಗತಿ ಏನು ಅಮನ್? ನಾವಿಬ್ಬರೂ ಸಹೋದರ ಸಹೋದರಿಯರು ಅನಾಥರಾದೆವು. ಅಕ್ಕನನ್ನು ನೋಡಿ ನಾನು ಕೂಡ ತುಂಬಾ ಅಳುತ್ತಾ ನನ್ನ ಮುಗ್ಧ ಕೈಗಳಿಂದ ಅಕ್ಕನ ಕಣ್ಣೀರನ್ನು ಒರೆಸಿದೆ. ನನ್ನ ಅಮ್ಮ ಅಪ್ಪನ ಅಂತ್ಯಕ್ರಿಯೆ ಮಾಡಲಾಯಿತು. ನಿಜವಾಗಿ ನನ್ನ ಅಮ್ಮ ಅಪ್ಪ ಒಂದು ಬೈಕ್ ಅಪಘಾತದಲ್ಲಿ ಮರಣ ಹೊಂದಿದ್ದರು. ನನ್ನ ಅಪ್ಪ ಅಮ್ಮನನ್ನು ಕರೆದುಕೊಂಡು ನನ್ನ ಅಜ್ಜ ಅಜ್ಜಿಯ ಮನೆ ಜೈಪುರಕ್ಕೆ ಹೋಗುತ್ತಿದ್ದರು. ನನ್ನ ಅಜ್ಜ ಅಜ್ಜಿಯ ಮನೆ ನಮ್ಮ ಮನೆಯಿಂದ ತುಂಬಾ ದೂರವಿತ್ತು. ಹೆದ್ದಾರಿಯಲ್ಲಿ ಅಪ್ಪ ಅಮ್ಮನನ್ನು ಕೂರಿಸಿಕೊಂಡು ಬೈಕ್ ಓಡಿಸುತ್ತಿದ್ದಾಗ ಹಿಂದಿನಿಂದ ಕಾರಿನವನು ಒಂದು ದೊಡ್ಡ ಡಿಕ್ಕಿ ಹೊಡೆದನು. ನನ್ನ ಅಮ್ಮ ಅಪ್ಪನ ಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಮತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯ ಸಮಯದಲ್ಲಿ ಅವರಿಬ್ಬರೂ ಪ್ರಾಣ ಬಿಟ್ಟರು. ಅವರಿಬ್ಬರೂ ತಮ್ಮ ಮಕ್ಕಳನ್ನು ಬಿಟ್ಟು ಈ ಲೋಕವನ್ನು ತೊರೆದಿದ್ದರು. ನನ್ನ ಅಮ್ಮ ಅಪ್ಪ ಸತ್ತ ನಂತರ ನಮ್ಮ ಮನೆಗೆ ಬಂದಿದ್ದ ನಮ್ಮ ಎಲ್ಲಾ ಸಂಬಂಧಿಕರು 2-3 ದಿನಗಳ ನಂತರ ಅವರು ಕೂಡ ಹೊರಟು ಹೋದರು. ಈಗ ಮನೆಯಲ್ಲಿ ಕೇವಲ ನಾನು ಮತ್ತು ನನ್ನ ಅಕ್ಕ ಮಾತ್ರ ಉಳಿದಿದ್ದೆವು. ನನ್ನ ಅಕ್ಕ ಅಮ್ಮ ಅಪ್ಪನನ್ನು ನೆನಪು ಮಾಡಿಕೊಂಡು ತುಂಬಾ ಅಳುತ್ತಿದ್ದಳು ಮತ್ತು ನೀನು ಕೂಡ ಹೋದರೆ ನಾನು ಈ ದೊಡ್ಡ ಮನೆಯಲ್ಲಿ ಹೇಗೆ ಇರಲಿ? ಅಮ್ಮ ಅಪ್ಪ ಇಲ್ಲದೆ ಈ ಮನೆ ನನಗೆ ಪದೇ ಪದೇ ಅವರ ನೆನಪನ್ನು ನೆನಪಿಸುತ್ತದೆ ಎಂದು ಹೇಳುತ್ತಿದ್ದಳು. ನಾನು ಅಕ್ಕನಿಗೆ, ಅಕ್ಕ, ನಾನು ನಿನ್ನನ್ನು ಬಿಟ್ಟು ಎಲ್ಲಿಯೂ ಹೋಗುವುದಿಲ್ಲ ಎಂದು ಹೇಳಿದೆ. ಅಕ್ಕ, ಇಲ್ಲ ಅಮನ್, ನೀನು ಹಾಗೆ ಮಾಡಲು ಸಾಧ್ಯವಿಲ್ಲ. ನೀನು ಅಮ್ಮ ಅಪ್ಪನ ಕನಸನ್ನು ಪೂರ್ಣಗೊಳಿಸಬೇಕು ಎಂದು ನಿನಗೆ ಗೊತ್ತಲ್ಲ. ಮತ್ತು ಅದು ನೀನು ನಿನ್ನ ಓದನ್ನು ಪೂರ್ಣಗೊಳಿಸಿದಾಗ ಮಾತ್ರ ಸಾಧ್ಯ. ಈಗ ನೀನು ಕೇವಲ 3ನೇ ತರಗತಿಯಲ್ಲಿ ಮಾತ್ರ ಇದ್ದೀಯಾ. ಈಗ ನೀನು ಬಹಳಷ್ಟು ಓದಬೇಕು ಮತ್ತು ನಾನು ಕೂಡ ಈಗ ಓದುತ್ತಿದ್ದೇನೆ. ಅಮ್ಮ ನನ್ನಿಂದ ಎಂದಿಗೂ ಮನೆಯ ಯಾವುದೇ ಕೆಲಸ ಮಾಡಿಸಲಿಲ್ಲ. ಆದರೆ ಈಗ ಅವರು ಹೋದ ನಂತರ ನಾನೇ ಮನೆಯ ಎಲ್ಲಾ ಕೆಲಸ ಮಾಡಬೇಕು. ನನ್ನ ಜೀವನವನ್ನು ಮುಂದುವರಿಸಲು ನಾನು ಎಷ್ಟು ತ್ಯಾಗಗಳನ್ನು ಮಾಡಬೇಕೋ ಅಷ್ಟೇ ತ್ಯಾಗಗಳನ್ನು ನೀನು ಕೂಡ ಮಾಡಬೇಕು. ನಿನಗೆ ಗೊತ್ತಿಲ್ಲ ಅಮನ್, ನಮ್ಮಿಬ್ಬರ ತಂದೆ ತಾಯಿ ಈ ಲೋಕದಿಂದ ಹೋಗಿದ್ದಾರೆ ಮತ್ತು ಈಗ ನಾವಿಬ್ಬರೂ ಒಬ್ಬರಿಗೊಬ್ಬರು ಆಧಾರವಾಗಿದ್ದೇವೆ. ನೀನು ಚಿಂತೆ ಮಾಡಬೇಡ. ಅಮ್ಮ ಅಪ್ಪ ಇಲ್ಲದಿದ್ದರೆ ಏನಾಯಿತು? ನಾನು ನಿನ್ನ ಓದನ್ನು ಪೂರ್ಣಗೊಳಿಸುತ್ತೇನೆ. ಅದಕ್ಕಾಗಿ ನಾನು ಕೆಲಸಕ್ಕಾದರೂ ಹೋಗಬೇಕಾಗಬಹುದು. ಕೆಲವು ದಿನಗಳ ನಂತರ ಅಕ್ಕ ನನಗೆ ಹೇಳಿದರು, ಅಮ್ಮ ಅಪ್ಪ ಬದುಕಿದ್ದಾಗ ಅವರು ನನ್ನ ಅಕ್ಕನ ಸಂಬಂಧವನ್ನು ನಿಶ್ಚಯಿಸಿದ್ದರು. ನನ್ನ ಅಕ್ಕನ ಸಂಬಂಧ ನನ್ನ ಅಮ್ಮನ ಗೆಳತಿಯ ಮಗನೊಂದಿಗೆ ನಿಶ್ಚಯವಾಗಿತ್ತು.
ಆ ಹುಡುಗ ನೋಡಲು ತುಂಬಾ ಒಳ್ಳೆಯವನಾಗಿದ್ದನು ಮತ್ತು ನನ್ನ ಅಮ್ಮ ಅಪ್ಪನಿಗೆ ತುಂಬಾ ಇಷ್ಟವಾಗಿದ್ದನು. ಈ ಸಂಬಂಧವನ್ನು ನನ್ನ ಅಮ್ಮನ ಸ್ನೇಹಿತೆಯೇ ಪ್ರಾರಂಭಿಸಿದ್ದರು. ಅವರಿಗೆ ನನ್ನ ಅಕ್ಕ ತುಂಬಾ ಇಷ್ಟವಾಗಿದ್ದಳು. ಅವಳು ಹಾರ್ವರ್ ಹೈಸ್ಕೂಲ್ನಲ್ಲಿ ಇದ್ದಳು. ಅವರು ತಮ್ಮ ಮಗನಿಗಾಗಿ ನನ್ನ ಅಮ್ಮನ ಬಳಿ ಅಕ್ಕನ ಸಂಬಂಧ ಕೇಳಿದ್ದರು ಮತ್ತು ನನಗೆ ನಿಮ್ಮ ಮಗಳು ತುಂಬಾ ಇಷ್ಟ, ನಾನು ಇವಳನ್ನು ನಮ್ಮ ಮನೆಯ ಸೊಸೆಯನ್ನಾಗಿ ಮಾಡಿಕೊಳ್ಳಲು ಬಯಸುತ್ತೇನೆ ಎಂದು ಹೇಳಿದ್ದರು. ನನ್ನ ಅಮ್ಮ ಅಪ್ಪ ಅಕ್ಕನಿಗೆ ಇಷ್ಟು ಬೇಗ ಮದುವೆ ಮಾಡಲು ಬಯಸಿರಲಿಲ್ಲ, ಏಕೆಂದರೆ ಆಕೆಗೆ ಇನ್ನೂ ಚಿಕ್ಕ ವಯಸ್ಸು ಮತ್ತು ಅವಳು ಇನ್ನೂ ಓದುತ್ತಿದ್ದಳು. ಆದರೆ ನನ್ನ ಅಮ್ಮನ ಸ್ನೇಹಿತೆ, ನಿಮಗೆ ಮದುವೆ ಬೇಗ ಆಗುತ್ತಿದೆ ಅನಿಸಿದರೆ ಮದುವೆಯನ್ನು ಸ್ವಲ್ಪ ತಡವಾಗಿ ಮಾಡೋಣ. ನಿಮ್ಮ ಮಗಳ ಓದು ಪೂರ್ಣವಾದ ನಂತರ ನಾವು ಮದುವೆ ಮಾಡೋಣ. ಆದರೆ ಅಲ್ಲಿಯವರೆಗೆ ಸಂಬಂಧವನ್ನು ನಿಶ್ಚಯಿಸೋಣ. ಒಂದು ವೇಳೆ ನೇಹಾಳ ಸಂಬಂಧ ಬೇರೆ ಎಲ್ಲಾದರೂ ನಿಶ್ಚಯವಾಗಬಾರದು ಎಂದು ಹೇಳಿದರು. ನೇಹಾ ನನ್ನ ಅಕ್ಕನ ಹೆಸರು. ಈ ರೀತಿ ನನ್ನ ಅಮ್ಮ ಅಪ್ಪ ಅಕ್ಕನ ಸಂಬಂಧವನ್ನು ನಿಶ್ಚಯಿಸಿದ್ದರು ಮತ್ತು ಮದುವೆಯನ್ನು ಓದು ಪೂರ್ಣವಾದ ನಂತರ ಮಾಡುವುದೆಂದು ನಿರ್ಧರಿಸಿದ್ದರು. ಮೊದಲು ನಮ್ಮ ಮನೆಯ ಪರಿಸ್ಥಿತಿ ತುಂಬಾ ಚೆನ್ನಾಗಿತ್ತು. ನನ್ನ ಅಮ್ಮನ ಸ್ನೇಹಿತೆ ರೀತಾ ಆಂಟಿಯೊಬ್ಬರೇ ತಮ್ಮ ಮಗ ಮತ್ತು ಮಗಳನ್ನು ಬೆಳೆಸಿದ ಕುಟುಂಬದಲ್ಲಿ ವಾಸಿಸುತ್ತಿದ್ದರು. ಅವರಿಗೆ ಒಬ್ಬ ಮಗ ಸುಮಿತಾ ಮತ್ತು ಒಬ್ಬ ಮಗಳಿದ್ದರು. ಅವರ ಚಿಕ್ಕ ಮಗಳಿಗೆ 1 ವರ್ಷವಾದಾಗ ಅವರ ಪತಿ ಈ ಲೋಕದಿಂದ ಹೋಗಿದ್ದರು. ರೀತಾ ಆಂಟಿ ಕೆಲಸ ಮಾಡಿ ತಮ್ಮ 2 ಮಕ್ಕಳನ್ನು ಸಾಕಿದ್ದರು. ಅವರ ಮನೆಯ ಪರಿಸ್ಥಿತಿ ಸಾಮಾನ್ಯವಾಗಿದ್ದವು. ಆದರೆ ನನ್ನ ಅಪ್ಪ ಉತ್ತಮ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದರು. ನನ್ನ ಅಮ್ಮ ಆಂಟಿಗೆ ಹೇಳುತ್ತಿದ್ದರು, ಅವರು ಈಗಿನಿಂದಲೇ ತಮ್ಮ ಮಗಳ ಮದುವೆಗಾಗಿ ಆಭರಣಗಳನ್ನು ಸಂಗ್ರಹಿಸಲು ಶುರು ಮಾಡಿದ್ದಾರೆ ಎಂದು. ಅಮ್ಮ ಅಪ್ಪ ಬದುಕಿದ್ದಾಗ ರೀತಾ ಆಂಟಿ ನಮ್ಮ ಮನೆಗೆ ತುಂಬಾ ಬರುತ್ತಿದ್ದರೂ ಹೋಗುತ್ತಿದ್ದರು. ಆದರೆ ಅವರು ಮರಣ ಹೊಂದಿದ ನಂತರ ಅವರು ನಮ್ಮನ್ನು ಹೆಚ್ಚಾಗಿ ತಿರುಗಿ ನೋಡಲಿಲ್ಲ. ನನ್ನ ಅಕ್ಕನ ಸಂಬಂಧ ಇನ್ನೂ ಹಾಗೆಯೇ ಇತ್ತು. ಆದರೆ ಅಮ್ಮ ಅಪ್ಪ ಸತ್ತ ನಂತರ ಅಕ್ಕನ ಮದುವೆ ಹೇಗೆ ಆಗುತ್ತದೆ ಎಂದು ತಿಳಿಯುತ್ತಿರಲಿಲ್ಲ. ನಾನು ಹೇಗಾದರೂ ಹಾಸ್ಟೆಲ್ಗೆ ಹಿಂತಿರುಗಿದ್ದೆ ಮತ್ತು ನನ್ನ ಓದಿನಲ್ಲಿ ನಿರತನಾಗಿದ್ದೆ. ನನ್ನ ಹಾಸ್ಟೆಲ್ನ ಎಲ್ಲಾ ಖರ್ಚುಗಳನ್ನು ನನ್ನ ಅಕ್ಕ ನೋಡಿಕೊಳ್ಳುತ್ತಿದ್ದಳು. ಜೀವನ ಹೀಗೆಯೇ ಸಾಗುತ್ತಿತ್ತು. ನಾನು ಯುವಕನಾದಾಗ ಮತ್ತು ನನ್ನ ಅಕ್ಕನಿಗೆ 30 ವರ್ಷವಾದಾಗ ನನ್ನ ಓದು ಪೂರ್ಣವಾಗಿತ್ತು ಮತ್ತು ನನಗೆ ಶಾಶ್ವತವಾಗಿ ನಮ್ಮ ಮನೆಗೆ ಹಿಂತಿರುಗಬೇಕಾಗಿತ್ತು, ಏಕೆಂದರೆ ನಾನು ಈಗ ಕೆಲಸ ಮಾಡಲು ಬಯಸುತ್ತಿದ್ದೆ. ನನ್ನ ಅಕ್ಕ ತನ್ನ ಜೀವನದ ಒಂದು ಸಾಕಷ್ಟು ದೊಡ್ಡ ಭಾಗವನ್ನು ನನ್ನ ಜೀವನಕ್ಕಾಗಿ ಮೀಸಲಿಟ್ಟಿದ್ದಳು. ಅವರು ನನ್ನ ಅಮ್ಮ ಅಪ್ಪನ ಕನಸನ್ನು ಪೂರ್ಣಗೊಳಿಸಲು ತಮ್ಮ ಜೀವನವನ್ನು ನನಗಾಗಿ ತ್ಯಾಗ ಮಾಡಿದ್ದರು ಮತ್ತು ಇದೇ ಕಾರಣದಿಂದ ಅವರು ಮದುವೆಯನ್ನೂ ಆಗಿರಲಿಲ್ಲ. ಅಮ್ಮನ ಬಳಿ ಇದ್ದ ಎಲ್ಲಾ ಆಭರಣಗಳನ್ನು ಅಕ್ಕ ನಿಧಾನವಾಗಿ ನನ್ನ ಓದಿಗಾಗಿ ಖರ್ಚು ಮಾಡಿದ್ದಳು, ಏಕೆಂದರೆ ನನ್ನ 1 ವರ್ಷದ ಶುಲ್ಕವನ್ನು ಕಟ್ಟಲು ಆ ಮೊತ್ತ ಅಕ್ಕನ 1 ತಿಂಗಳ ಸಂಬಳಕ್ಕಿಂತ ಹೆಚ್ಚಾಗಿತ್ತು ಮತ್ತು ಇದಲ್ಲದೆ ಅಕ್ಕ ತನ್ನ ಜೀವನವನ್ನು ನಡೆಸಬೇಕಾಗಿತ್ತು. ಆದ್ದರಿಂದ ಅಕ್ಕನ ಗಮನ ತನ್ನ ಆಭರಣಗಳ ಕಡೆಗೆ ಹೋಯಿತು. ಒಂದೊಂದಾಗಿ ಅಕ್ಕ ನನ್ನ ಓದಿಗಾಗಿ ತನ್ನ ಎಲ್ಲಾ ಆಭರಣಗಳನ್ನು ಮಾರಿಬಿಟ್ಟಳು. ನಾನು ನನ್ನ ಓದನ್ನು ಪೂರ್ಣಗೊಳಿಸಿ ಅಕ್ಕನ ಬಳಿ ಬಂದಾಗ ಮನೆಗೆ ಬೀಗ ಹಾಕಿರುವುದನ್ನು ನೋಡಿದೆ. ಅಸಲಿಗೆ ನನ್ನ ಅಕ್ಕ ಮತ್ತು ನಾನು ಫೋನ್ನಲ್ಲಿ ಮಾತನಾಡುತ್ತಿದ್ದೆವು. ನಾನು ಕೆಲಸಕ್ಕೆ ಸೇರಿಕೊಂಡಿದ್ದೇನೆ ಮತ್ತು ಹಗಲಿನಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಕೆಲಸ ಮಾಡುತ್ತೇನೆ ಮತ್ತು ಅದರ ನಂತರ ಮತ್ತೆ ರಾತ್ರಿ 12 ಗಂಟೆಗೆ ನೈಟ್ ಶಿಫ್ಟ್ ಮಾಡಲು ಹೋಗಬೇಕಾಗುತ್ತದೆ ಎಂದು ಅಕ್ಕ ನನಗೆ ಹೇಳುತ್ತಿದ್ದಳು. ಮತ್ತು ನಾನು ರಾತ್ರಿ 1 ಗಂಟೆಗೆ ಬಂದಿದ್ದೆ, ಏಕೆಂದರೆ ನನ್ನ ರೈಲು ತುಂಬಾ ತಡವಾಗಿತ್ತು. ಆದ್ದರಿಂದ ನನಗೆ ಮನೆಗೆ ಬರುವ ಹೊತ್ತಿಗೆ ರಾತ್ರಿ 1 ಗಂಟೆಯಾಗಿತ್ತು. ಅಕ್ಕ ತನ್ನ ಕೆಲಸಕ್ಕೆ ಹೋಗಿರಬಹುದು, ಆದ್ದರಿಂದ ಬೀಗ ಹಾಕಿದ್ದಾರೆ ಎಂದು ನಾನು ಅರ್ಥಮಾಡಿಕೊಂಡೆ. ನಾನು ಅಕ್ಕನ ನಂಬರ್ಗೆ ಕರೆ ಮಾಡಿ, ಅಕ್ಕ, ನಾನು ಮನೆಗೆ ಬಂದಿದ್ದೇನೆ, ದಯವಿಟ್ಟು ನೀನು ಮನೆಗೆ ಬಾ ಎಂದು ಹೇಳಿದೆ. ಅಕ್ಕ, ಸರಿ, ಆಯಿತು, ನಾನು ಬರುತ್ತಿದ್ದೇನೆ, ನೀನು ಅರ್ಧ ಗಂಟೆ ಅಲ್ಲಿಯೇ ಬಾಗಿಲ ಮೇಲೆ ನಿಂತು ನನ್ನನ್ನು ಕಾಯಿ ಎಂದು ಹೇಳಿದರು. ಅಕ್ಕ ರಾತ್ರಿ ಮಧ್ಯರಾತ್ರಿ 1 ಗಂಟೆ 30 ನಿಮಿಷರ ಸುಮಾರಿಗೆ ಮನೆಗೆ ಹಿಂತಿರುಗಿದ್ದರು ಮತ್ತು ನಾನು ಬಾಗಿಲ ಮೇಲೆ ನಿಂತು ಅವರಿಗಾಗಿ ಕಾಯುತ್ತಿದ್ದೆ. ಅಕ್ಕ ನನ್ನನ್ನು ನೋಡಿದ ತಕ್ಷಣ ಸಂತೋಷಪಟ್ಟರು. ಅವರು ಬೇಗನೆ ಬೀಗ ತೆರೆದರು ಮತ್ತು ನಂತರ ನಾವಿಬ್ಬರೂ ಸಹೋದರ ಸಹೋದರಿಯರು ಮನೆಯೊಳಗೆ ಹೋದೆವು. ಮನೆಯನ್ನು ನೋಡಿ ನನಗೆ ತುಂಬಾ ಸಂತೋಷವಾಯಿತು. ನಂತರ ನಾನು ನನ್ನ ಓದು ಪೂರ್ಣವಾಗಿದೆ ಎಂದು ಅಕ್ಕನಿಗೆ ತಿಳಿಸಿದೆ. ಇನ್ನು ನಾಳೆಯಿಂದ ನಾನು ನನ್ನ ಕೆಲಸ ಹುಡುಕಬೇಕು. ನನ್ನ ಮಾತನ್ನು ಕೇಳಿ ಅಕ್ಕನಿಗೆ ಆಶ್ಚರ್ಯವಾಯಿತು. ನೀನು ಇಲ್ಲಿ ಈ ಕಾನ್ಪುರದಲ್ಲಿಯೇ ಉಳಿದು ಕೆಲಸ ಮಾಡಬೇಕೇ ಎಂದು ಅವರು ಕೇಳಿದರು. ನಾನು, ಹೌದು, ನಾನು ಇಲ್ಲಿಗೆ ಬಂದಿರುವುದು ನಿಮಗೆ ಇಷ್ಟವಾಗಲಿಲ್ಲವೇ ಎಂದೆ. ಆಗ ಅಕ್ಕ, ಇಲ್ಲ ಇಲ್ಲ, ಹಾಗೇನೂ ಇಲ್ಲ, ಆದರೆ ನೀನು ಇಲ್ಲಿ ಕೆಲಸ ಮಾಡದಿದ್ದರೆ ಉತ್ತಮ ಎಂದು ಹೇಳಿದರು. ನಾನು, ಏಕೆ ಅಕ್ಕ, ನೀವು ಹೀಗೆ ಏಕೆ ಹೇಳುತ್ತಿದ್ದೀರಿ ಎಂದೆ.
ಆಗ ಅಕ್ಕ, ಏಕೆಂದರೆ ಇಲ್ಲಿ ನಿನಗೆ ಕೆಲಸ ಸಿಗುವುದಿಲ್ಲ. ನೀನು ದೆಹಲಿಯಲ್ಲಿ ಓದುತ್ತಿದ್ದೆಯಲ್ಲ, ಅಲ್ಲಿಯೇ ಎಲ್ಲಾದರೂ ಕೆಲಸ ಹುಡುಕಿ ನೋಡು ಎಂದು ನಾನು ಬಯಸುತ್ತೇನೆ ಎಂದು ಹೇಳಿದರು. ನಾನು, ಒಂದು ವೇಳೆ ನಾನು ಇಲ್ಲಿ ಕೆಲಸ ಮಾಡಿದರೆ ಏನಾಗುತ್ತದೆ ಎಂದೆ. ಆಗ ಅಕ್ಕ, ಇಲ್ಲಿ ನಿನಗೆ ಯಾವುದೇ ಒಳ್ಳೆಯ ಕೆಲಸ ಸಿಗುವುದಿಲ್ಲ ಎಂದು ಹೇಳಿದರು. ನಾನು, ಅಯ್ಯೋ ಅಕ್ಕ, ಇಲ್ಲ, ಹಾಗೇನೂ ಇಲ್ಲ. ಹುಡುಕಿದರೆ ದೇವರೇ ಸಿಗುತ್ತಾನೆ. ನಾನು ಪ್ರಯತ್ನಿಸುತ್ತೇನೆ. ನನ್ನ ಇಲ್ಲಿನ ಸ್ನೇಹಿತರು ಯಾರಿದ್ದಾರೋ ಅವರೆಲ್ಲರಿಗೂ ನಾನು ಒಳ್ಳೆಯ ಕೆಲಸಕ್ಕಾಗಿ ಹೇಳಿದ್ದೇನೆ. ನನ್ನ ಒಬ್ಬ ಸ್ನೇಹಿತನಿಂದ ಕರೆ ಕೂಡ ಬಂದಿದೆ. ಅವನು ನನಗೆ ಬೆಳಿಗ್ಗೆ ಸಿಗುತ್ತೇನೆ ಎಂದು ಹೇಳಿದ್ದಾನೆ ಎಂದೆ. ನನ್ನ ಮಾತನ್ನು ಕೇಳಿ ಅಕ್ಕನಿಗೆ ತೊಂದರೆಯಾಗಲು ಶುರುವಾಯಿತು. ಗೊತ್ತಿಲ್ಲ ಏಕೆ, ನಾನು ಇಲ್ಲಿ ಶಾಶ್ವತವಾಗಿ ಬಂದಿರುವುದನ್ನು ನೋಡಿ ಅವರಿಗೆ ಹೆಚ್ಚು ಸಂತೋಷವಾಗಲಿಲ್ಲ ಮತ್ತು ನಾನು ಇಲ್ಲಿಗೆ ಯಾವಾಗ ಬಂದರೂ ಅಕ್ಕ, ನೀನು ರಾತ್ರಿ ಮನೆಗೆ ಬಾ ಎಂದು ಹೇಳುತ್ತಿದ್ದರು. ನಾನು, ಅಕ್ಕ, ನನಗೆ ಮನೆಗೆ ಬರುವಾಗ ತಡವಾಗುತ್ತದೆ ಮತ್ತು ನೀವು ಕೂಡ ಡ್ಯೂಟಿಯಲ್ಲಿ ಇರುತ್ತೀರಿ ಎಂದು ಹೇಳುತ್ತಿದ್ದೆ. ಆಗ ಅಕ್ಕ, ಪರವಾಗಿಲ್ಲ, ನೀನು ತಲುಪಿದ ತಕ್ಷಣ ನನಗೆ ಕರೆ ಮಾಡು ಎಂದು ಹೇಳುತ್ತಿದ್ದರು. ಅಕ್ಕ ಇಡೀ ದಿನ ಕೆಲಸದಲ್ಲಿ ಇದ್ದರೂ ರಾತ್ರಿ ಶಿಫ್ಟ್ ಏಕೆ ಮಾಡುತ್ತಿದ್ದರು ಎಂಬುದು ನನಗೆ ಗೊತ್ತಿಲ್ಲ. ನಾನು ಈಗ ಇಲ್ಲಿಗೆ ಬಂದಿದ್ದೆ ಮತ್ತು ಅಕ್ಕನಿಗೆ, ನೀವು ಈಗ ಕೆಲಸ ಮಾಡುವ ಅಗತ್ಯವಿಲ್ಲ. ಈಗ ನಾನು ಎಲ್ಲವನ್ನೂ ಮಾಡುತ್ತೇನೆ ಮತ್ತು ನೀವು ಮನೆಯಲ್ಲಿ ಆರಾಮ ಮಾಡಿ. ಸಾಕು, ನೀವು ಬಹಳಷ್ಟು ಕೆಲಸ ಮಾಡಿದ್ದೀರಿ. ಈಗ ನಿಮ್ಮ ತಮ್ಮ ದೊಡ್ಡವನಾಗಿದ್ದಾನೆ ಮತ್ತು ನಾನು ಕೆಲಸ ಮಾಡಿ ಅನುಭವ ಪಡೆದು ನಂತರ ಹೆಚ್ಚು ಹಣ ಗಳಿಸಿ ನನ್ನದೇ ಆದ ವ್ಯಾಪಾರ ಶುರು ಮಾಡಬೇಕು. ನಾನು ನನ್ನ ಅಮ್ಮ ಅಪ್ಪನ ಕನಸನ್ನು ಪೂರ್ಣಗೊಳಿಸಲು ಬಯಸುತ್ತೇನೆ ಎಂದು ಹೇಳಿದೆ. ಆದರೆ ಅಕ್ಕ, ನಾನು ಈಗ ಕೆಲಸ ಬಿಡಲು ಸಾಧ್ಯವಿಲ್ಲ. ಇಷ್ಟು ದೀರ್ಘಕಾಲದಿಂದ ಕೆಲಸ ಮಾಡುತ್ತಿದ್ದೇನೆ. ಇದ್ದಕ್ಕಿದ್ದಂತೆ ಕೆಲಸ ಬಿಟ್ಟರೆ ಕಂಪನಿಯವರು ನನ್ನ ಬಗ್ಗೆ ಏನು ಹೇಳುತ್ತಾರೆ? ಅದಕ್ಕಾಗಿಯೇ ನಾನು ಕೆಲವು ದಿನಗಳ ನಂತರ ಕೆಲಸ ಬಿಡಲು ಬಯಸುತ್ತೇನೆ ಎಂದು ಹೇಳುತ್ತಿದ್ದರು. ಅಕ್ಕನ ಈ ಮಾತಿಗೆ ನಾನು ಒಪ್ಪಿಕೊಂಡೆ. ಆದರೆ ನಾನು ಅಕ್ಕನಿಗೆ, ಬನ್ನಿ, ಈಗ ನಾನು ರೀತಾ ಆಂಟಿಯೊಂದಿಗೆ ಕೂಡ ಮಾತನಾಡಬೇಕು. ಕೊನೆಗೆ ಅವರು ಯಾವಾಗ ಮದುವೆ ಮಾಡಿಸುತ್ತಾರೆ ಎಂದು ಹೇಳಿದೆ. ನನ್ನ ಮಾತನ್ನು ಕೇಳಿ ಅಕ್ಕನ ಮುಖದ ಬಣ್ಣ ಇದ್ದಕ್ಕಿದ್ದಂತೆ ಬದಲಾಯಿತು. ಅಕ್ಕ, ಮದುವೆ ಕೂಡ ಆಗುತ್ತದೆ, ನೀನು ಅದರ ಚಿಂತೆ ಮಾಡಬೇಡ ಎಂದು ಹೇಳಿದರು. ಆದರೆ ನಾನು ಅಕ್ಕನಿಗೆ, ರೀತಾ ಆಂಟಿ ನಿಮ್ಮ ಮದುವೆಯನ್ನು ಮುಂದೂಡುತ್ತಾ ತುಂಬಾ ಸಮಯವಾಗಿದೆ. ಮೊದಲು ಅಮ್ಮ ಅಪ್ಪನ ಮುಂದೆ ಅವರು ನಾಳೆ ಆಗುವುದನ್ನು ಇಂದು ಮದುವೆ ಮಾಡಿಸಬೇಕು ಎಂದು ಬಯಸುತ್ತಿದ್ದರು. ಆದರೆ ಅಮ್ಮ ಅಪ್ಪ ಸತ್ತ ನಂತರ ಅವರು ನಿಮ್ಮ ಮದುವೆಯ ಹೆಸರನ್ನೇ ತೆಗೆದಿಲ್ಲ ಮತ್ತು ನಂತರ ನನ್ನ ಓದು ಪೂರ್ಣಗೊಳಿಸುವ ಜವಾಬ್ದಾರಿಯಲ್ಲಿ ನಿಮ್ಮ ವಯಸ್ಸು ಕೂಡ ಇಷ್ಟಾಗಿದೆ. ಆದರೆ ನೀವು ಚಿಂತೆ ಮಾಡಬೇಡಿ ಅಕ್ಕ, ನಾನು ನಿಮ್ಮ ಮತ್ತು ಸುಮಿತಾ ಅಣ್ಣನ ಮದುವೆಯನ್ನು ಬಹಳ ವೈಭವದಿಂದ ಮಾಡಿಸುತ್ತೇನೆ ಎಂದು ಹೇಳಿದೆ. ಸುಮಿತಾ ಅಣ್ಣನನ್ನು ನೋಡಿ ನನಗೆ ತುಂಬಾ ಸಮಯವಾಗಿತ್ತು. ನಾನು ಚಿಕ್ಕವನಿದ್ದಾಗ ಮತ್ತು ಅಮ್ಮ ಅಪ್ಪನ ಮುಂದೆ ಅಕ್ಕ ಮತ್ತು ಸುಮಿತಾ ಅಣ್ಣನ ಸಂಬಂಧ ನಿಶ್ಚಯವಾದಾಗ ಅವರನ್ನು ನೋಡಿದ್ದೆ. ರೀತಾ ಆಂಟಿ ಅಕ್ಕ ಮತ್ತು ಸುಮಿತಾ ಅಣ್ಣನ ನಿಶ್ಚಿತಾರ್ಥವನ್ನೂ ಮಾಡಿದ್ದರು. ಆದರೆ ಈಗ ಅವರಿಗೆ ಏನಾಗಿದೆ ಎಂದು ಗೊತ್ತಿಲ್ಲ. ಅವರು ಮದುವೆಗೆ ತಯಾರಾಗುತ್ತಲೇ ಇರಲಿಲ್ಲ ಮತ್ತು ಅಮ್ಮ ಅಪ್ಪ ಸತ್ತ ನಂತರ ಅಕ್ಕ ಕೂಡ ಮದುವೆಯ ಸಮಯವನ್ನು ಮುಂದೆ ಹಾಕಿದ್ದರು. ಅವರು ತಮ್ಮ ಅತ್ತೆಗೆ, ಈಗ ಅವರ ತಮ್ಮನ ಜವಾಬ್ದಾರಿ ಅವರ ಮೇಲಿದೆ. ಅವರು ಮದುವೆಯಾದರೆ ಅವರ ತಮ್ಮನ ಆರೈಕೆಯನ್ನು ಯಾರು ಮಾಡುತ್ತಾರೆ ಎಂದು ಹೇಳಿದ್ದರು. ಆದ್ದರಿಂದ ಅವರು ಈಗ ಮದುವೆಯಾಗಲು ಬಯಸುವುದಿಲ್ಲ. ಅಂದಿನಿಂದ ರೀತಾ ಆಂಟಿಗೆ ನೆಪ ಸಿಕ್ಕಿತ್ತು ಮತ್ತು ಈಗ ಅವರು ಮದುವೆಯ ಹೆಸರನ್ನೇ ಹೇಳುತ್ತಿರಲಿಲ್ಲ ಮತ್ತು ಅವರು ನಮ್ಮ ಮನೆಗೆ ಬಂದು ಕೂಡ ತುಂಬಾ ಸಮಯವಾಗಿತ್ತು. ಈಗ ಅವರು ಪುಣೆ ನಗರದಲ್ಲಿ ವಾಸಿಸುತ್ತಿದ್ದಾರೆ ಎಂದು ಕೇಳಿದ್ದೆ. ಮಾರನೇ ದಿನ ನಾನು ನನ್ನ ಸಂದರ್ಶನಕ್ಕಾಗಿ ಹೋದೆ ಮತ್ತು ಅಲ್ಲಿ ನನ್ನ ಸಾಮರ್ಥ್ಯವನ್ನು ನೋಡಿ ನನಗೆ ಬೇಗನೆ ಕೆಲಸ ಸಿಕ್ಕಿತು. ನನಗೆ ತುಂಬಾ ಸಂತೋಷವಾಯಿತು ಮತ್ತು ಈ ಸುದ್ದಿಯನ್ನು ಮೊದಲು ಅಕ್ಕನಿಗೆ ಹೋಗಿ ಹೇಳುತ್ತೇನೆ ಎಂದು ಯೋಚಿಸಿದೆ. ಆದರೆ ನಾನು ಮನೆಗೆ ಬಂದ ತಕ್ಷಣ ಅಕ್ಕ ತಮ್ಮ ಕೆಲಸಕ್ಕೆ ಹೋಗಿದ್ದರು. ನಾನು ಸಂಜೆ 5 ಗಂಟೆ ಆಗುವುದನ್ನು ಕಾಯಲು ಶುರು ಮಾಡಿದೆ. ಅಕ್ಕ ಮನೆಗೆ ಬಂದಾಗ ನಾನು ಅವರೊಂದಿಗೆ ಮಾತನಾಡಿ ಈ ಸುದ್ದಿ ಹೇಳಿದೆ. ಅಕ್ಕ ತುಂಬಾ ಸಂತೋಷಪಟ್ಟರು. ನಂತರ ಅಕ್ಕ ಅಡುಗೆ ಮಾಡಿದರು ಮತ್ತು ನಾವಿಬ್ಬರೂ ಸಹೋದರ ಸಹೋದರಿಯರು ಜೊತೆಯಾಗಿ ಕುಳಿತು ಊಟ ಮಾಡಿದೆವು. ನಂತರ ನಾನು ನನ್ನ ಸ್ನೇಹಿತರೊಂದಿಗೆ ಹೊರಗೆ ತಿರುಗಲು ಹೋದೆ. ಆದರೆ ನಾನು ನನ್ನ ಸ್ನೇಹಿತರ ಬಳಿ ಹೋದಾಗ ಒಂದು ವಿಚಿತ್ರ ವಿಷಯ ನನ್ನ ಮುಂದೆ ಬಂತು. ನಾವು 3 ಸ್ನೇಹಿತರಿದ್ದೇವೆ. ನಾನು ಯಾವಾಗ ಇಲ್ಲಿಗೆ ಬಂದರೂ ನನ್ನ ಆ 3 ಸ್ನೇಹಿತರನ್ನು ತಪ್ಪದೇ ಭೇಟಿ ಮಾಡುತ್ತಿದ್ದೆ. ನನ್ನ 2 ಸ್ನೇಹಿತರು ಈಗಾಗಲೇ ನನಗಾಗಿ ಕಾಯುತ್ತಿದ್ದರು ಮತ್ತು ಒಬ್ಬ ಸ್ನೇಹಿತ ಬಂದೇ ಇರಲಿಲ್ಲ. ಅವನಿಗೆ ಕರೆ ಮಾಡಿ ಕರೆಯಲಾಯಿತು. ಸ್ವಲ್ಪ ಸಮಯದ ನಂತರ ಅವನು ಬಂದನು ಮತ್ತು ನನ್ನ 2 ಸ್ನೇಹಿತರಿಗೆ, ಏಕೆ ನೀವು ಇವನ ಜೊತೆ ಎಲ್ಲಿಗೆ ತಿರುಗಲು ಹೋಗುತ್ತಿದ್ದೀರಿ ಎಂದು ಕೇಳಿದನು.
ನಾವು ಎಲ್ಲರೂ ಒಟ್ಟಿಗೆ ನಮ್ಮ ಕಾನ್ಪುರ ನಗರದ ಪ್ರಸಿದ್ಧ ಧಾಬೆಯ ಮ್ಯಾಗಿ ತಿನ್ನಲು ಹೋಗುತ್ತಿದ್ದೇವೆ ಎಂದು ಹೇಳಿದೆ. ನನ್ನ ಮಾತನ್ನು ಕೇಳಿ ಅವನು ತನ್ನ ಮುಖವನ್ನು ಕೆಡಿಸಿಕೊಂಡನು ಮತ್ತು ಉಳಿದ ಇಬ್ಬರು ಸ್ನೇಹಿತರಿಗೆ, ನಿಮಗೆ ಇವನ ಸತ್ಯ ಗೊತ್ತಿದೆಯಲ್ಲ, ಆದರೂ ಇವನ ಜೊತೆ ತಿರುಗಲು ಹೋಗುತ್ತಿದ್ದೀರಾ ಎಂದು ಹೇಳಿದನು. ಅವನ ಮಾತನ್ನು ಕೇಳಿ ನನ್ನ ಇಬ್ಬರು ಸ್ನೇಹಿತರ ಕಣ್ಣುಗಳು ಕೆಳಕ್ಕೆ ಇಳಿದವು. ನನಗೆ ಆಶ್ಚರ್ಯವಾಯಿತು. ನಾನು ಯಾವ ಸತ್ಯ ಎಂದೆ. ಆಗ ಆ ಇಬ್ಬರು ಹುಡುಗರು, ಇವನು ಹೇಳುತ್ತಿರುವುದು ನಿಜ ಅಮನ್, ನಾವು ನಿನ್ನ ಜೊತೆ ಹೋಗಲು ಸಾಧ್ಯವಿಲ್ಲ ಎಂದರು. ನಾನು ನಿಮಗೆ ಏನಾಗಿದೆ ಎಂದು ಕೇಳಿದೆ. ಆಗ ನನ್ನ ಸ್ನೇಹಿತ, ನೀನು ಹೋಗಿ ಈ ವಿಷಯವನ್ನು ನಿನ್ನ ಅಕ್ಕನನ್ನೇ ಕೇಳು. ನಾವು ಯಾವ ಸಹೋದರಿಯ ನಡತೆ ಸರಿಯಿಲ್ಲವೋ ಅಂತಹ ಹುಡುಗನೊಂದಿಗೆ ಸ್ನೇಹ ಇಟ್ಟುಕೊಳ್ಳಲು ಬಯಸುವುದಿಲ್ಲ. ನಾವು ಸಭ್ಯ ತಂದೆ ತಾಯಿಯ ಮಕ್ಕಳು ಎಂದು ಹೇಳಿದನು. ಇದನ್ನು ಹೇಳಿ ಅವರೆಲ್ಲರೂ ಅಲ್ಲಿಂದ ಹೊರಟು ಹೋದರು ಮತ್ತು ನಾನು ಅಲ್ಲಿ ಆಶ್ಚರ್ಯದಿಂದ ನಿಂತು, ಇವರು ನನ್ನ ಅಕ್ಕನ ಬಗ್ಗೆ ಏಕೆ ಈ ರೀತಿ ಮಾತನಾಡುತ್ತಿದ್ದಾರೆ ಎಂದು ಯೋಚಿಸುತ್ತಿದ್ದೆ. ನನಗೆ ಏನೂ ಅರ್ಥವಾಗಲಿಲ್ಲ ಮತ್ತು ನಾನು ಮನೆಗೆ ಹಿಂತಿರುಗಿದೆ. ನಾನು ಮನೆಗೆ ಬಂದ ತಕ್ಷಣ ಅಕ್ಕ ಹೊರಡಲು ಸಿದ್ಧತೆ ಮಾಡುತ್ತಿದ್ದರು. ನಾನು ಗಮನಿಸಿದ್ದೆ, ಅಕ್ಕ ಯಾವಾಗಲೂ ತಮ್ಮ ರಾತ್ರಿ ಪಾಳಿಗೆ ಹೋಗುವಾಗ ಚೆನ್ನಾಗಿ ಬಟ್ಟೆ ಧರಿಸಿ ಮತ್ತು ತುಂಬಾ ಮೇಕಪ್ ಮಾಡಿಕೊಂಡು ಹೋಗುತ್ತಿದ್ದರು. ನಾನು ಅಕ್ಕನ ಕಡೆಗೆ ಬಹಳ ಸೂಕ್ಷ್ಮವಾಗಿ ನೋಡುತ್ತಿದ್ದೆ. ಅವರು ಡ್ಯೂಟಿಗೆ ಹೋಗುತ್ತಿದ್ದಾರೆ ಎಂದು ನನಗೆ ತಿಳಿದಿತ್ತು. ಆದರೂ ನಾನು ಅವರನ್ನು, ಅಕ್ಕ, ನೀವು ಇಷ್ಟು ರಾತ್ರಿ ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಕೇಳಿದೆ. ಆಗ ಅಕ್ಕ ನಗುತ್ತಾ, ನಾನು ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುತ್ತೇನೆ ಎಂದು ನಿನಗೆ ಗೊತ್ತಿಲ್ಲವೇ, ಅಲ್ಲಿಗೆ ಹೋಗುತ್ತಿದ್ದೇನೆ ಎಂದು ಹೇಳಿದರು. ನಾನು, ಆದರೆ ನೀವು ಇಷ್ಟು ತಯಾರಾಗುವ ಅವಶ್ಯಕತೆ ಏನು ಎಂದು ಕೇಳಿದೆ. ಆಗ ಅಕ್ಕ, ತಯಾರಾಗಿ ಹೋಗಬೇಕಾಗುತ್ತದೆ. ನಾನು ಎಷ್ಟು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತೇನೆ ಎಂದು ನಿನಗೆ ಗೊತ್ತಿದೆಯಲ್ಲವೇ ಎಂದು ಹೇಳಿದರು. ನಂತರ ನಾನು ಅಕ್ಕನಿಗೆ, ಅಕ್ಕ, ಈಗ ನೀವು ಕೆಲಸ ಮಾಡುವುದು ನನಗೆ ಇಷ್ಟವಿಲ್ಲ. ಈಗ ನನಗೆ ಕೆಲಸ ಸಿಕ್ಕಿದೆ. ಈಗ ನೀವು ಕೆಲಸ ಮಾಡುವ ಅಗತ್ಯವಿಲ್ಲ ಎಂದು ಹೇಳಿದೆ. ಅಕ್ಕ ಹಿಂತಿರುಗಿನಕ್ಕೂ, ತಕ್ಷಣ ಕೆಲಸ ಬಿಡಲು ಸಾಧ್ಯವಿಲ್ಲ ಎಂದು ನಾನು ನಿನಗೆ ಮೊದಲೇ ಹೇಳಿದ್ದೆನಲ್ಲ. ನಾನು ಮೊದಲು ಆಫೀಸ್ನಲ್ಲಿ ಮಾತನಾಡುವೆ, ಅದರ ನಂತರವೇ ಕೆಲಸ ಬಿಡುತ್ತೇನೆ ಎಂದು ಹೇಳಿದರು. ನಾನು, ಹಾಗಾದರೆ ನೀವು ಯಾವಾಗ ಮಾತನಾಡುತ್ತೀರಿ ಅಕ್ಕ ಎಂದೆ. ಆಗ ಅವರು, ನೀನು ಚಿಂತೆ ಮಾಡಬೇಡ, ನಾನು ಬೇಗನೆ ಆಫೀಸ್ನ ಬಾಸ್ನೊಂದಿಗೆ ಮಾತನಾಡುವೆ. ನನಗೆ ಈಗ ಕೆಲಸ ಮಾಡಬೇಕಾಗಿಲ್ಲ. ಈಗ ನನ್ನ ತಮ್ಮ ಎಲ್ಲವನ್ನೂ ನಿಭಾಯಿಸುವಷ್ಟು ಸಮರ್ಥನಾಗಿದ್ದಾನೆ ಎಂದು ಹೇಳಿದರು. ಅಕ್ಕನ ಮಾತನ್ನು ಕೇಳಿ ನನಗೆ ಸಮಾಧಾನವಾಯಿತು. ಅವರು ಮನೆಯಿಂದ ಹೊರಟು ಹೋದರು. ಆದರೆ ನನ್ನ ಸ್ನೇಹಿತರು ನನ್ನ ಅಕ್ಕನ ಬಗ್ಗೆ ಏಕೆ ತಪ್ಪು ಮಾತನಾಡುತ್ತಿದ್ದಾರೆ ಎಂಬ ಬಗ್ಗೆ ನನಗೆ ತುಂಬಾ ಚಿಂತೆಯಾಗಿತ್ತು. ನಂತರ ನಾನು ಎಲ್ಲವನ್ನೂ ನಿರ್ಲಕ್ಷಿಸಿ ನಾನು ಮಲಗಬೇಕು ಎಂದು ಯೋಚಿಸಿದೆ. ಬೆಳಿಗ್ಗೆ ಬೇಗನೆ ಎದ್ದು ಕೆಲಸಕ್ಕೆ ಹೋಗಬೇಕಲ್ಲವೇ? ಮೊದಲ ದಿನವೇ ತಡವಾದರೆ ಸರಿಯಾಗುವುದಿಲ್ಲ. ಹಾಗಾಗಿ ನಾನು ಮಲಗಿದೆ. ಮರುದಿನದಿಂದ ನಾನು ನನ್ನ ಕೆಲಸಕ್ಕೆ ಹೋಗಲು ಶುರು ಮಾಡಿದೆ. ಅಲ್ಲಿನ ಬಾಸ್ ಮೊದಲ ದಿನವೇ ನನ್ನಿಂದ ಪ್ರಭಾವಿತರಾದರು. ಕೆಲವು ದಿನಗಳು ಹೀಗೆಯೇ ಕಳೆದವು. ನನ್ನ ಕೆಲಸ ತುಂಬಾ ಚೆನ್ನಾಗಿ ನಡೆಯುತ್ತಿತ್ತು. ಆದರೆ ನನ್ನ ಏರಿಯಾದ ಸ್ನೇಹಿತರು ನನ್ನೊಂದಿಗೆ ಸ್ನೇಹ ಮುಗಿಸಿದ್ದರು. ಅವರು ನನಗೆ ದಾರಿಯಲ್ಲಿ ಸಿಕ್ಕರೂ ನನ್ನೊಂದಿಗೆ ಮಾತನಾಡುತ್ತಿರಲಿಲ್ಲ. ಎಲ್ಲವೂ ಮೊದಲಿನಂತೆಯೇ ನಡೆಯುತ್ತಿತ್ತು. ನಂತರ ನನ್ನ ಜೀವನದಲ್ಲಿ ಒಬ್ಬ ಹುಡುಗಿ ಬಂದಳು. ಅವಳ ಹೆಸರು ಸಾಕ್ಷಿ. ಸಾಕ್ಷಿಯ ಪರಿಚಯ ನನಗೆ ನನ್ನ ಆಫೀಸ್ನಲ್ಲಿ ಆಯಿತು. ಅವಳು ಆಗ ತಾನೇ ಅಲ್ಲಿ ಕೆಲಸಕ್ಕೆ ಬಂದಿದ್ದಳು ಮತ್ತು ನಾನು ಕೂಡ ಅಲ್ಲಿ ಹೊಸಬನೇ ಆಗಿದ್ದೆ. ನಮ್ಮಿಬ್ಬರ ನಡುವೆ ಒಳ್ಳೆಯ ಸ್ನೇಹ ಬೆಳೆಯಿತು. ಒಂದು ದಿನ ಅವಳು ನನಗೆ ಮೊದಲು ತಾನು ಇದೇ ಕಾನ್ಪುರ ನಗರದಲ್ಲಿ ವಾಸಿಸುತ್ತಿದ್ದಳು ಎಂದು ಹೇಳಿದಳು. ಈಗ ಅವಳು ತನ್ನ ತಾಯಿಯೊಂದಿಗೆ ಇನ್ನೊಂದು ನಗರ ಪುಣೆಗೆ ಸ್ಥಳಾಂತರಗೊಂಡಿದ್ದಾಳೆ. ಆದರೆ ಅವಳ ಅಣ್ಣ ಇನ್ನೂ ಇಲ್ಲಿಯೇ ಕೆಲಸ ಮಾಡುತ್ತಾನೆ. ನನ್ನ ಅಣ್ಣ ಕೆಲವು ದಿನಗಳಿಂದ ಕೆಲಸದ ನಿಮಿತ್ತ ವಿದೇಶಕ್ಕೆ ಹೋಗಿದ್ದಾರೆ ಎಂದು ಅವಳು ಹೇಳಿದರು. ಆದ್ದರಿಂದ ಅವಳು ತನ್ನ ಹಳೆಯ ಮನೆಯಲ್ಲಿ ಒಬ್ಬಳೇ ವಾಸಿಸುತ್ತಿದ್ದಾಳೆ. ಅವಳ ತಾಯಿ ಕೂಡ ಅವಳ ಜೊತೆ ಇಲ್ಲ. ಅವಳು, ನನ್ನ ಅಣ್ಣನ ಸಂಬಂಧ ನಿಶ್ಚಯವಾಗಿದೆ. ನನ್ನ ಅಣ್ಣ ಮತ್ತು ಭಾವಿಯ ವಯಸ್ಸು ಸಾಕಷ್ಟು ಹೆಚ್ಚಾಗಿದೆ. ಆದರೂ ನನ್ನ ಅಮ್ಮ ಇನ್ನೂ ಅವರ ಮದುವೆ ಮಾಡಲು ಬಯಸುವುದಿಲ್ಲ ಎಂದು ಹೇಳಿದರು. ನನ್ನ ಭಾವಿ ಸೊಸೆಯ ತಂದೆ ತಾಯಿ ಮರಣ ಹೊಂದಿದ ಕಾರಣ ಅಮ್ಮ ಈಗ ಆ ಹುಡುಗಿಯೊಂದಿಗೆ ಅಣ್ಣನ ಮದುವೆ ಮಾಡಲು ಬಯಸುವುದಿಲ್ಲ. ಆದರೆ ಅಣ್ಣನ ಹಠ ಏನೆಂದರೆ ಅವರು ಅದೇ ಹುಡುಗಿಯೊಂದಿಗೆ ಮದುವೆಯಾಗಲು ಬಯಸುತ್ತಾರೆ. ಆದರೆ ಕಳೆದ 5 ವರ್ಷಗಳಿಂದ ಅಣ್ಣ ತಮ್ಮ ಮದುವೆಯ ಬಗ್ಗೆ ಯಾವುದೇ ಹಠ ಮಾಡಿಲ್ಲ ಮತ್ತು ಅವರು ಇಲ್ಲಿ ಮೌನವಾಗಿ ಕೆಲಸ ಮಾಡುತ್ತಿದ್ದಾರೆ. ಅಮ್ಮ ಅವರನ್ನು ನಮ್ಮೊಂದಿಗೆ ಬಂದು ಇರಲು ಶುರು ಮಾಡು ಎಂದು ಕರೆಯುತ್ತಾರೆ. ಆದರೆ ಅಣ್ಣ ನಿರಾಕರಿಸುತ್ತಾರೆ. ನಾನು ಇಲ್ಲಿಯೇ ಸರಿಯಾಗಿದ್ದೇನೆ ಎಂದು ಹೇಳುತ್ತಾರೆ.
ಆದರೆ ನಾನು ಇಲ್ಲಿ ಕೆಲಸ ಮಾಡಲು ಬಂದಾಗಿನಿಂದ ನನಗೆ ನನ್ನ ಅಣ್ಣನ ಭೇಟಿಯೇ ಆಗಿಲ್ಲ. ಹಾಗೆ ನೋಡಿದರೆ ನಮ್ಮ ಮನೆಯಲ್ಲಿ ಯಾವುದೇ ವಸ್ತುವಿನ ಕೊರತೆಯಿಲ್ಲ. ಅಣ್ಣ ಇಲ್ಲಿ ಕೆಲಸ ಮಾಡುತ್ತಾರೆ ಮತ್ತು ಒಳ್ಳೆಯ ಹಣವನ್ನು ಮನೆಗೆ ಕಳುಹಿಸುತ್ತಾರೆ. ಆದರೆ ನಾನು ಕೂಡ ಕೆಲಸ ಮಾಡಲು ಬಯಸುತ್ತಿದ್ದೆ. ಕೆಲಸ ಮಾಡುವುದು ನನ್ನ ಒಂದು ಹವ್ಯಾಸವಾಗಿತ್ತು. ನಾನು ನನ್ನ ಹವ್ಯಾಸವನ್ನು ಪೂರ್ಣಗೊಳಿಸಲು ಬಯಸುತ್ತೇನೆ. ಅದಕ್ಕಾಗಿಯೇ ಈ ನಗರಕ್ಕೆ ಬಂದಿದ್ದೇನೆ. ನಂತರ ನಾನು ಕೂಡ ಸಾಕ್ಷಿಗೆ ನನ್ನ ಬಗ್ಗೆ ಹೇಳಿದೆ. ನನಗೂ ಒಬ್ಬ ಅಕ್ಕ ಇದ್ದಾರೆ ಮತ್ತು ಅವರು ಅಮ್ಮ ಅಪ್ಪನ ಮರಣದ ನಂತರ ಶ್ರಮಪಟ್ಟು ನನ್ನನ್ನು ಓದಿಸಿ ಬರೆಸಿ ಈಗ ನಾನು ನನ್ನ ಕಾಲುಗಳ ಮೇಲೆ ನಿಲ್ಲುವಷ್ಟು ಸಮರ್ಥನಾಗಿದ್ದೇನೆ. ನನ್ನ ಅಕ್ಕನ ಕಥೆ ಕೂಡ ನಿನ್ನ ಅಣ್ಣನ ಕಥೆಯಂತೆಯೇ ಇದೆ. ನನ್ನ ಅಕ್ಕನ ಅತ್ತೆ ಕೂಡ ಅವರ ಸಂಬಂಧ ಮಾಡಲು ಬಯಸುವುದಿಲ್ಲ. ಈಗ ಅವರಿಗೆ ಏನಾಗಿದೆ ಎಂದು ಗೊತ್ತಿಲ್ಲ. ನನಗೆ ಅನಿಸುತ್ತದೆ ಅವರು ತುಂಬಾ ದುರಾಸೆಯ ಮಹಿಳೆ. ನಮ್ಮ ಮನೆಯ ಪರಿಸ್ಥಿತಿ ಚೆನ್ನಾಗಿದ್ದಾಗ ಅವರು ತಕ್ಷಣವೇ ನನ್ನ ಅಮ್ಮ ಅಪ್ಪನ ಬಳಿ ಅಕ್ಕನ ಸಂಬಂಧ ಕೇಳಿದ್ದರು. ಆದರೆ ಈಗ ನಾವು ಇಬ್ಬರು ಸಹೋದರ ಸಹೋದರಿಯರು ಸೇರಿ ಕೆಲಸ ಮಾಡುತ್ತಿದ್ದೇವೆ ಎಂದು ನೋಡಿ ಅವರು ನನ್ನ ಅಕ್ಕನನ್ನು ಒಪ್ಪಿಕೊಳ್ಳಲು ಬಯಸುವುದಿಲ್ಲ. ಸಾಕ್ಷಿ ಮತ್ತು ನನ್ನ ನಡುವೆ ನಿಧಾನವಾಗಿ ಪ್ರೀತಿ ಬೆಳೆಯಲು ಶುರುವಾಯಿತು. ನಾವಿಬ್ಬರೂ ಒಬ್ಬರಿಗೊಬ್ಬರು ಇಷ್ಟಪಡಲು ಶುರುಮಾಡಿದೆವು. ಹಲವಾರು ದಿನಗಳು ಹೀಗೆಯೇ ಕಳೆದವು. ಒಂದು ದಿನ ಇದ್ದಕ್ಕಿದ್ದಂತೆ ಸಾಕ್ಷಿಯ ಕರೆ ನನಗೆ ಬಂದಿತು ಮತ್ತು ಅವಳು, ಅಮನ್, ನನ್ನ ಅಮ್ಮ ನನ್ನ ಮದುವೆ ಮಾಡಲು ಬಯಸುತ್ತಿದ್ದಾರೆ ಎಂದು ಹೇಳಿದರು. ನಾನು, ಹಾಗಾದರೆ ನೀನು ಮದುವೆಗೆ ನಿರಾಕರಿಸು. ನೀನು ಈಗ ಮದುವೆಯಾಗಲು ಬಯಸುವುದಿಲ್ಲ ಎಂದು ಹೇಳು. ಹೇಗಾದರೂ ನಿನ್ನ ಅಮ್ಮ ಮೊದಲು ತನ್ನ ಮಗನ ಮದುವೆ ಮಾಡಬೇಕು ಎಂದೆ. ಆಗ ಅವಳು, ಇಲ್ಲ, ಅಮ್ಮ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರು ಅಣ್ಣನ ಮದುವೆಯನ್ನು ಆ ಹುಡುಗಿಯೊಂದಿಗೆ ಮಾಡಿಸುವುದಿಲ್ಲ. ನನ್ನ ವಯಸ್ಸು ಹೆಚ್ಚಾಗಬಾರದು ಎಂದು ಅವರು ಬೇಗನೆ ನನ್ನ ಮದುವೆ ಮಾಡಲು ಬಯಸುತ್ತಿದ್ದಾರೆ. ನೀನು ದಯವಿಟ್ಟು ನಿಮ್ಮ ಅಕ್ಕನೊಂದಿಗೆ ಮಾತನಾಡು ಎಂದು ಹೇಳಿದರು. ಆದರೆ ನಾನು ಇಷ್ಟು ಬೇಗ ನಿನ್ನೊಂದಿಗೆ ಮದುವೆಯಾಗಲು ಸಾಧ್ಯವಿಲ್ಲ, ಏಕೆಂದರೆ ನಾನು ಮೊದಲು ನನ್ನ ಅಕ್ಕನ ಮದುವೆ ಮಾಡಿಸಲು ಬಯಸುತ್ತೇನೆ. ನನಗಾಗಿ ಅವರು ತಮ್ಮ ಇಡೀ ಜೀವನವನ್ನು ತ್ಯಾಗ ಮಾಡಿದ್ದಾರೆ. ಆದ್ದರಿಂದ ನಾನು ಮೊದಲು ಅವರ ಮನೆಯನ್ನು ನೆಲೆಗೊಳ್ಳುವುದನ್ನು ನೋಡಲು ಬಯಸುತ್ತೇನೆ ಎಂದೆ. ಸಾಕ್ಷಿ, ಹಾಗಾದರೆ ನನ್ನ ಮದುವೆ ಆಗಿಬಿಡುತ್ತದೆ. ನೀನು ನಿಮ್ಮ ಅಕ್ಕನೊಂದಿಗೆ ಮಾತನಾಡಿಯಾದರೂ ನೋಡು ಮತ್ತು ನಿಮ್ಮ ಅಕ್ಕನ ಮದುವೆಯನ್ನು ಆದಷ್ಟು ಬೇಗ ಮಾಡಿಸು. ನಾನು ಕೂಡ ನಮ್ಮ ಅಮ್ಮನೊಂದಿಗೆ ನಿನ್ನ ಬಗ್ಗೆ ಮಾತನಾಡಿ ನೋಡುತ್ತೇನೆ ಎಂದು ಹೇಳಿದರು. ನಾನು, ಸರಿ, ಆಯ್ತು, ನಾನು ನಿನ್ನೊಂದಿಗೆ ನಂತರ ಮಾತನಾಡುತ್ತೇನೆ ಎಂದೆ. ನಾನು ಆಫೀಸ್ನಿಂದ ಮನೆಗೆ ಹೋದಾಗ ಅಕ್ಕ ಕೂಡ ಮನೆಗೆ ಬಂದಿದ್ದರು. ನಾನು ಅವರೊಂದಿಗೆ ಮಾತನಾಡಿ, ಅಕ್ಕ, ಈಗ ನೀವು ಈ ಕೆಲಸವನ್ನು ಬಿಡಬೇಕು ಮತ್ತು ರೀತಾ ಆಂಟಿ ಎಲ್ಲಿ ವಾಸಿಸುತ್ತಾರೆ ಎಂದು ನನಗೆ ಹೇಳಿ. ನಾನು ನಿಮ್ಮ ಮದುವೆ ಮಾಡಿಸಲು ಬಯಸುತ್ತೇನೆ ಎಂದು ಹೇಳಿದೆ. ನನ್ನ ಮಾತನ್ನು ಕೇಳಿ ಅಕ್ಕ ಇದ್ದಕ್ಕಿದ್ದಂತೆ ಆಶ್ಚರ್ಯದಿಂದ ನನ್ನನ್ನು ನೋಡಿದರು ಮತ್ತು ಇಂದು ನಿನಗೆ ಏನಾಗಿದೆ? ನೀನು ನನ್ನ ಮದುವೆ ಏಕೆ ಮಾಡಿಸಲು ಬಯಸುತ್ತೀಯಾ ಎಂದು ಹೇಳಿದರು. ನಾನು ಮದುವೆ ಏಕೆ ಮಾಡಿಸಲು ಬಯಸುತ್ತೇನೆ ಎಂದರೆ ಏನು ಅರ್ಥ? ನಿಮ್ಮ ಸಂಬಂಧವನ್ನು ಅಮ್ಮ ಅಪ್ಪ ತಮ್ಮ ಕೈಗಳಿಂದ ನಿಶ್ಚಯಿಸಿ ಹೋಗಿದ್ದಾರೆ ಮತ್ತು ಹೇಗಾದರೂ ನಿಮ್ಮ ಮದುವೆಯ ವಯಸ್ಸು ಕೂಡ ಆಗಿದೆ. ಕೊನೆಗೆ ನಿಮ್ಮ ಮದುವೆ ಯಾವಾಗ ಆಗುತ್ತದೆ ಎಂದೆ. ಆಗ ಅಕ್ಕ, ಆಗುತ್ತದೆ, ಆದರೆ ನಿನಗೆ ಏಕೆ ಇಷ್ಟು ಬೇಗನೆ ಬೇಕಾಗಿದೆ? ಮತ್ತು ನಾನು ನಿನ್ನೊಂದಿಗೆ ಎಷ್ಟು ಬಾರಿ ಹೇಳಿದ್ದೇನೆ, ನಾನು ಕೆಲಸ ಬಿಡುತ್ತೇನೆ. ನಾನು ಮೊದಲು ಆಫೀಸ್ನಲ್ಲಿ ಮಾತನಾಡಿ ಅದರ ನಂತರವೇ ಕೆಲಸ ಬಿಡುತ್ತೇನೆ ಎಂದು ಹೇಳಿದರು. ನಾನು, ಅಕ್ಕ, ನಾನು ಒಬ್ಬ ಹುಡುಗಿಯನ್ನು ಪ್ರೀತಿಸುತ್ತೇನೆ ಮತ್ತು ಅವಳೊಂದಿಗೆ ಮದುವೆಯಾಗಲು ಬಯಸುತ್ತೇನೆ. ಅವಳ ಅಮ್ಮ ಬೇರೆ ಯಾರೊಂದಿಗೋ ಅವಳ ಸಂಬಂಧ ಮಾಡುತ್ತಿದ್ದಾರೆ. ಆದರೆ ನನ್ನ ಮದುವೆಗೆ ಮೊದಲು ನಾನು ನಿಮ್ಮ ಮನೆ ನೆಲೆಗೊಳ್ಳುವುದನ್ನು ನೋಡಲು ಬಯಸುತ್ತೇನೆ ಎಂದೆ. ಆಗ ಅಕ್ಕ, ಓಹೋ, ಹಾಗಾದರೆ ಇದು ವಿಷಯವೇ? ನೀನು ನನಗೆ ಆ ಹುಡುಗಿ ಮತ್ತು ಆಕೆಯ ತಾಯಿಯನ್ನು ಪರಿಚಯಿಸು. ನಾನು ನಿನ್ನ ಮದುವೆಯನ್ನು ಅವರೊಂದಿಗೆ ನಾನೇ ಮಾಡಿಸುತ್ತೇನೆ. ನೀನು ನನ್ನ ಮದುವೆಯ ಚಿಂತೆ ಮಾಡಬೇಡ. ನಾನು ಮೊದಲು ನಿನ್ನಿಲ್ಲದೆ ಇರುತ್ತಿದ್ದೆ, ಈಗಲೂ ಇರುತ್ತೇನೆ ಎಂದು ಹೇಳಿದರು. ನಾನು, ಇಲ್ಲ ಅಕ್ಕ, ಈ ರೀತಿ ನೀವು ಇಡೀ ಜೀವನ ಕುಮಾರಿಯಾಗಿ ಕುಳಿತಿರುತ್ತೀರಿ. ನನ್ನ ಮಾತು ರೀತಾ ಆಂಟಿಯೊಂದಿಗೆ ಮಾಡಿಸಿ. ನಿಮ್ಮ ಮೊಬೈಲ್ನಿಂದ ಅವರಿಗೆ ಕರೆ ಮಾಡಿಕೊಡಿ ಎಂದೆ. ಅಕ್ಕ, ಇದು ನನ್ನ ಮೊಬೈಲ್, ತಗೋ, ನೀನೇ ಅವರಿಗೆ ಕರೆ ಮಾಡು ಎಂದು ಹೇಳಿದರು. ನಾನು ಅಕ್ಕನ ಮೊಬೈಲ್ ತೆಗೆದುಕೊಂಡು ರೀತಾ ಆಂಟಿಯ ನಂಬರ್ಗೆ ಡಯಲ್ ಮಾಡಿದರೆ ಅವರ ನಂಬರ್ ಸ್ವಿಚ್ ಆಫ್ ಬರುತ್ತಿತ್ತು. ನಾನು ನಂಬರ್ ಆಫ್ ಆಗಿದೆ ಎಂದೆ. ಆಗ ಅಕ್ಕ, ಅವರಿಗೆ ಅವರ ಮಗನ ಮದುವೆ ನನ್ನೊಂದಿಗೆ ಮಾಡಿಸಬೇಕಾಗಿಲ್ಲ. ಅದಕ್ಕಾಗಿಯೇ ಅವರು ಬಹಳ ಸಮಯದಿಂದ ತಮ್ಮ ನಂಬರನ್ನು ಸ್ವಿಚ್ ಆಫ್ ಮಾಡಿಟ್ಟಿದ್ದಾರೆ. ಇದರಿಂದ ನಾನು ಅವರಿಗೆ ಕರೆ ಮಾಡಲು ಸಾಧ್ಯವಿಲ್ಲ. ಮತ್ತು ಈಗ ನೀನು ನನ್ನ ಮದುವೆಯನ್ನು ಮರೆತುಬಿಡು. ನಾನು ಸಂತೋಷವಾಗಿದ್ದೇನೆ. ನನ್ನ ಕೆಲಸ ಮಾಡುತ್ತಿದ್ದೇನೆ ಮತ್ತು ನನ್ನ ಕಾಲಿನ ಮೇಲೆ ನಿಂತಿದ್ದೇನೆ. ಆದ್ದರಿಂದ ನನ್ನ ಜೀವನವನ್ನು ಸುಲಭವಾಗಿ ಸಾಗಿಸಬಹುದು. ನನ್ನ ಮದುವೆ ಕೂಡ ಆಗುತ್ತದೆ.
ನೀನು ಅದರ ಬಗ್ಗೆ ಚಿಂತಿಸಬೇಡ. ಮತ್ತು ಆ ಹುಡುಗಿ ಯಾರು? ದಯವಿಟ್ಟು ನನಗೆ ಅವಳ ಫೋಟೋ ತೋರಿಸು. ನನ್ನ ತಮ್ಮ ಯಾವ ಹುಡುಗಿಯನ್ನು ಇಷ್ಟಪಟ್ಟಿದ್ದಾನೆ ಎಂದು ನಾನು ನೋಡುತ್ತೇನೆ ಎಂದು ಹೇಳಿದರು. ನಾನು ನನ್ನ ಮೊಬೈಲ್ನಲ್ಲಿ ಅಕ್ಕನಿಗೆ ಸಾಕ್ಷಿಯ ಫೋಟೋ ತೋರಿಸಲು ಹೋಗುತ್ತಿದ್ದೆ. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ನನ್ನ ಬಾಸ್ನ ಕರೆ ಬಂದಿತು ಮತ್ತು ನಾನು ಅವರೊಂದಿಗೆ ಮಾತನಾಡಲು ಮನೆಯಿಂದ ಹೊರಗೆ ಹೋದೆ, ಏಕೆಂದರೆ ಮನೆಯೊಳಗೆ ನನಗೆ ಬಾಸ್ನ ಧ್ವನಿ ಸರಿಯಾಗಿ ಕೇಳಿಸುತ್ತಿರಲಿಲ್ಲ. ನಾನು ಇನ್ನೂ ಬಾಸ್ನೊಂದಿಗೆ ಮಾತನಾಡುತ್ತಿದ್ದೆ. ಆಗ ನಮ್ಮ ಪಕ್ಕದ ಮನೆಯ ಕೆಲವರು ನನ್ನನ್ನು ಬಹಳ ದಿಟ್ಟಿಸಿ ನೋಡುತ್ತಿದ್ದರು. ನನಗೆ ಆಶ್ಚರ್ಯವಾಯಿತು ಮತ್ತು ಅವರ ಹತ್ತಿರ ಹೋಗಿ, ಏನಾಯಿತು ಅಣ್ಣ, ನೀವು ನನ್ನನ್ನು ಬಹಳ ದಿಟ್ಟಿಸಿ ನೋಡುತ್ತಿದ್ದೀರಿ ಎಂದು ಕೇಳಿದೆ. ಆಗ ಆ ವ್ಯಕ್ತಿ, ಏನೂ ಇಲ್ಲ, ತಮ್ಮ ಇಷ್ಟು ಸಜ್ಜನನಾಗಿದ್ದಾನೆ ಮತ್ತು ಸಹೋದರಿ ಛೇ ಯಾವ ರೀತಿಯ ಕೆಲಸ ಮಾಡುತ್ತಾಳೆ ಎಂದು ನೋಡುತ್ತಿದ್ದೇನೆ ಎಂದು ಹೇಳಿದರು. ನಾನು, ನಿಮ್ಮ ಪ್ರಕಾರ ನನ್ನ ಅಕ್ಕ ಏನು ಎಂದೆ. ಆಗ ಅವರು, ಒಳ್ಳೆಯದು, ಇಡೀ ಪ್ರದೇಶಕ್ಕೆ ನಿನ್ನ ಅಕ್ಕನ ಸತ್ಯ ಗೊತ್ತಿದೆ. ನೀನು ನಿನ್ನ ಅಕ್ಕನ ಬಗ್ಗೆ ತಿಳಿದಿಲ್ಲವೇ? ಅವಳು ಸಿದ್ಧಗೊಂಡು ಎಲ್ಲಿಗೆ ಹೋಗುತ್ತಾಳೆ? ಖಂಡಿತ ತಪ್ಪು ಕೆಲಸವನ್ನೇ ಮಾಡುತ್ತಾಳೆ. ಅದಕ್ಕಾಗಿಯೇ ಇಷ್ಟು ವಯಸ್ಸಾದರೂ ಮದುವೆಯಾಗುತ್ತಿಲ್ಲ ಎಂದು ಹೇಳಿದರು. ಆ ವ್ಯಕ್ತಿ ಇದನ್ನು ಹೇಳಿ ತಮ್ಮ ಮನೆಯೊಳಗೆ ಹೊರಟು ಹೋದರು. ಆದರೆ ನನಗೆ ತುಂಬಾ ಕೋಪ ಬರುತ್ತಿತ್ತು. ಜನರ ಈ ಮಾತುಗಳನ್ನು ಕೇಳಿ ನನ್ನ ರಕ್ತ ಕುದಿಯುತ್ತಿತ್ತು. ಇದಕ್ಕೂ ಮೊದಲು ನನ್ನ ಸ್ನೇಹಿತರು ಕೂಡ ನನ್ನ ಅಕ್ಕನ ಬಗ್ಗೆ ಇಂತಹ ಮಾತುಗಳನ್ನು ಹೇಳಿದ್ದರು. ಇದರ ಅರ್ಥ ನನ್ನ ಅಕ್ಕ ಏನೋ ತಪ್ಪು ಕೆಲಸ ಮಾಡುತ್ತಿದ್ದಾಳೆ ಎಂದೇ. ನಾನು ಕೋಪದಿಂದ ಮನೆಯೊಳಗೆ ಹೋಗಲಿಲ್ಲ, ಬದಲಾಗಿ ಅಂಗಡಿಯಿಂದ ಸಿಗರೇಟ್ ತೆಗೆದುಕೊಳ್ಳಲು ಹೋದೆ. ಇಂದು ಮೊದಲ ಬಾರಿಗೆ ನನಗೆ ತುಂಬಾ ಕೋಪ ಬಂದಿತ್ತು ಮತ್ತು ನಂತರ ರಾತ್ರಿಯ ಸಮಯದಲ್ಲಿ ನಾನು ಮನೆಗೆ ಪ್ರವೇಶಿಸಿದಾಗ ಅಕ್ಕ ತಮ್ಮ ಡ್ಯೂಟಿಗೆ ಹೋಗಲು ತಯಾರಾಗುತ್ತಿದ್ದರು. ನಾನು ಅಕ್ಕನಿಗೆ, ಇಂದು ನೀವು ಡ್ಯೂಟಿಗೆ ಹೋಗುವುದಿಲ್ಲ ಎಂದು ಹೇಳಿದೆ. ನನ್ನ ಮಾತನ್ನು ಕೇಳಿ ಅಕ್ಕ, ಏನಾಯಿತು? ತುಂಬಾ ಕೋಪದಲ್ಲಿರುವಂತೆ ಕಾಣುತ್ತಿದ್ದೀಯಾ? ಮತ್ತು ನಾನು ನಿನ್ನ ಊಟಕ್ಕಾಗಿ ಎಷ್ಟು ಹೊತ್ತು ಕಾಯುತ್ತಿದ್ದೆ, ನೀನು ಬರಲಿಲ್ಲ. ಮತ್ತು ನಾನು ನಿನಗೆ ಎಷ್ಟು ಕರೆಗಳನ್ನು ಮಾಡಿದೆ, ನೀನು ನನ್ನ ಕರೆಯನ್ನು ಸ್ವೀಕರಿಸಲೂ ಇಲ್ಲ ಎಂದು ಹೇಳಿದರು. ನಾನು, ನನಗೆ ಹಸಿವಿಲ್ಲ ಮತ್ತು ಇಂದಿನಿಂದ ನೀವು ಡ್ಯೂಟಿಗೆ ಹೋಗುವುದಿಲ್ಲ, ಮನೆಯಲ್ಲಿಯೇ ಇರಿ. ರೀತಾ ಆಂಟಿ ಎಲ್ಲಿ ವಾಸಿಸುತ್ತಾರೆ ಎಂದು ನನಗೆ ಹೇಳಿ. ನಾಳೆ ನಾನು ಅಲ್ಲಿಗೆ ಹೋಗಿ ಅವರೊಂದಿಗೆ ನಿಮ್ಮ ಸಂಬಂಧದ ಅಂತಿಮ ಮಾತುಕತೆ ಮಾಡಿ ಬರುತ್ತೇನೆ. ಅವರು ತಮ್ಮ ಮಗನ ಮದುವೆ ನಿಮ್ಮೊಂದಿಗೆ ಮಾಡಿಸಲು ಬಯಸಿದರೆ ಸರಿ, ಇಲ್ಲವಾದರೆ ನಾನು ನಿಮಗಾಗಿ ಬೇರೆ ಕಡೆ ಸಂಬಂಧ ಹುಡುಕುತ್ತೇನೆ ಎಂದೆ. ನನ್ನ ಮಾತನ್ನು ಕೇಳಿ ಅಕ್ಕ ಕೋಪದಿಂದ, ನಾನು ಈಗ ಕೆಲಸ ಬಿಡಲು ಸಾಧ್ಯವಿಲ್ಲ ಮತ್ತು ನನಗೆ ಈಗ ಮದುವೆ ಕೂಡ ಆಗಬೇಕಾಗಿಲ್ಲ ಎಂದು ನಾನು ನಿನ್ನೊಂದಿಗೆ ಎಷ್ಟು ಬಾರಿ ಹೇಳಿದ್ದೇನೆ. ನನ್ನ ಮದುವೆ ಕೂಡ ಆಗುತ್ತದೆ. ನೀನು ಮದುವೆಯಾಗಬೇಕಿದ್ದರೆ ಆ ಹುಡುಗಿಯನ್ನು ನನಗೆ ಪರಿಚಯಿಸು, ನಾನು ನಿನ್ನ ಮದುವೆ ಮಾಡಿಸುತ್ತೇನೆ. ಆದರೆ ನನ್ನ ಹಿಂದೆ ಬೀಳಬೇಡ, ದಯವಿಟ್ಟು ಎಂದು ಹೇಳಿದರು. ನಾನು ಅಕ್ಕನಿಗೆ, ಅಕ್ಕ, ನನಗೆ ಏನೂ ಗೊತ್ತಿಲ್ಲ. ಇಂದಿನಿಂದ ನೀವು ಕೆಲಸಕ್ಕೆ ಹೋಗುವುದಿಲ್ಲ ಅಂದರೆ ಹೋಗುವುದಿಲ್ಲ. ಒಂದು ವೇಳೆ ನೀವು ಹಾಗೆ ಮಾಡಲು ಪ್ರಯತ್ನಿಸಿದರೆ ಸರಿಯಾಗುವುದಿಲ್ಲ. ನಿಮ್ಮ ಕಾರಣದಿಂದಾಗಿ ನಾನು ಜನರಿಂದ ಎಷ್ಟು ಕೆಟ್ಟ ಮಾತುಗಳನ್ನು ಕೇಳಬೇಕಾಗಿದೆ ಎಂದು ನಿಮಗೆ ಗೊತ್ತಿಲ್ಲ. ಇದರರ್ಥ ಜನರು ಹೇಳುತ್ತಿರುವುದು ನಿಜ. ನೀವು ಏನೂ ತಪ್ಪು ಕೆಲಸ ಮಾಡುತ್ತಿದ್ದೀರಿ. ನನ್ನ ಸ್ನೇಹಿತರು ಕೂಡ ನಿಮ್ಮ ಕಾರಣದಿಂದ ನನ್ನಿಂದ ದೂರವಾದರು ಎಂದೆ. ಅಕ್ಕ ಆಶ್ಚರ್ಯದಿಂದ, ಏನು? ನಾನು ನಿನ್ನ ಸ್ನೇಹಿತರೊಂದಿಗೆ ಎಂದಿಗೂ ಏನೂ ಹೇಳಿಲ್ಲ. ನನ್ನ ಕಾರಣದಿಂದ ಅವರು ನಿನ್ನಿಂದ ದೂರವಾಗಲು ಹೇಗೆ ಸಾಧ್ಯ ಎಂದು ಹೇಳಿದರು. ನಾನು, ನೀವು ಏನೋ ತಪ್ಪು ಕೆಲಸ ಮಾಡುತ್ತೀರಿ. ನನ್ನ ಸ್ನೇಹಿತರೂ ಮಾತ್ರವಲ್ಲ, ಪ್ರದೇಶದ ಜನರು ಕೂಡ ಇದನ್ನು ಹೇಳುತ್ತಾರೆ ಎಂದೆ. ಅಕ್ಕ ಅಳುತ್ತಾ, ಇಲ್ಲ ಅಮನ್, ನಿನಗೆ ಯಾರೋ ತಪ್ಪು ಹೇಳಿದ್ದಾರೆ. ನಾನು ಯಾವುದೇ ತಪ್ಪು ಕೆಲಸ ಮಾಡುವುದಿಲ್ಲ. ನನ್ನ ಮಾತನ್ನು ನಂಬು. ಪ್ರದೇಶದ ಜನರು ಅಥವಾ ನಿನ್ನ ಸ್ನೇಹಿತರು ನನಗೆ ಕೆಟ್ಟದ್ದಾಗಿ ಹೇಳಲು ಕಾರಣವೇನೆಂದರೆ, ನಾನು ಇಲ್ಲಿ ಒಬ್ಬಳೇ ವಾಸಿಸುತ್ತೇನೆ ಮತ್ತು ಒಬ್ಬ ಯುವತಿ ರಾತ್ರಿಯ ಸಮಯದಲ್ಲಿ ಕೂಡ ಕೆಲಸ ಮಾಡಲು ಮನೆಯಿಂದ ಹೊರಗೆ ಹೋದರೆ ಮತ್ತು ಬೆಳಿಗ್ಗೆ ಹಿಂತಿರುಗಿದರೆ ಜನರು ಅವಳು ಏನೋ ತಪ್ಪು ಕೆಲಸ ಮಾಡಿ ಬರುತ್ತಿದ್ದಾಳೆ ಎಂದು ಭಾವಿಸುತ್ತಾರೆ. ಆದರೆ ನಮ್ಮ ಅನಿವಾರ್ಯತೆಯ ಬಗ್ಗೆ ಯಾರಿಗೂ ತಿಳಿದಿರುವುದಿಲ್ಲ ಅಲ್ಲವೇ? ಇದೇ ಕಾರಣದಿಂದ ಜನರು ನನ್ನ ಬಗ್ಗೆ ಇಂತಹ ಮಾತುಗಳನ್ನು ಹೇಳುತ್ತಿದ್ದಾರೆ ಎಂದು ಹೇಳಿದರು. ಆದರೆ ನೀನು ನನ್ನನ್ನು ನಂಬು. ನಾನು ಯಾವುದೇ ತಪ್ಪು ಕೆಲಸ ಮಾಡುವುದಿಲ್ಲ. ನಾನು, ಸರಿ, ಆಯ್ತು, ನಾನು ನಿಮ್ಮ ಮಾತನ್ನು ನಂಬುತ್ತೇನೆ. ಆದರೆ ನೀವು ಈ ಕೆಲಸವನ್ನು ಬಿಡಬೇಕು. ನೀವು ಏನು ಕೆಲಸ ಮಾಡುತ್ತೀರಿ ಎಂಬುದು ನಿಮಗೆ ಮಾತ್ರ ಗೊತ್ತಿರುತ್ತದೆ ಎಂದೆ. ಅಕ್ಕ ತಮ್ಮ ಹಠಕ್ಕೆ ಅಂಟಿಕೊಂಡಿದ್ದರೂ ಅವರು ಇಷ್ಟು ಬೇಗ ಕೆಲಸ ಬಿಡಲು ಸಾಧ್ಯವಿಲ್ಲ ಎಂದು. ನನಗೆ ಅಕ್ಕನ ಮೇಲೆ ಕೋಪ ಬಂತು ಮತ್ತು ನಾನು, ಸರಿ, ಹಾಗಾದರೆ ನಿಮಗೆ ನಿಮ್ಮ ತಮ್ಮನಿಗಿಂತ ಕೆಲಸವೇ ಪ್ರೀತಿಪಾತ್ರವಾಗಿದ್ದರೆ ನಾನು ಈ ಮನೆಯಿಂದ ಹೋಗುತ್ತಿದ್ದೇನೆ
ನಂತರ ನೀವು ಮೊದಲು ಇಲ್ಲಿ ಹೇಗೆ ಒಬ್ಬಂಟಿಯಾಗಿ ಇರುತ್ತಿದ್ದಿರೋ ಹಾಗೆಯೇ ಇರಿ. ನನಗೆ ಜನರ ಮಾತುಗಳನ್ನು ಕೇಳುವ ಶಕ್ತಿ ಇಲ್ಲ ಎಂದೆ. ನಾನು ಕೋಪದಿಂದ ಮನೆಯಿಂದ ಹೊರಗೆ ಬಂದೆ ಮತ್ತು ಅಕ್ಕ ನನ್ನನ್ನು ತಡೆಯುತ್ತಲೇ ಇದ್ದರು. ಇಡೀ ರಾತ್ರಿ ನಾನು ಮನೆಯಿಂದ ಹೊರಗಿದ್ದೆ, ಅಡ್ಡಾಡುತ್ತಿದ್ದೆ. ಅಕ್ಕ ನನಗೆ ಬಹಳಷ್ಟು ಕರೆಗಳನ್ನು ಮಾಡಿದ್ದರು ಮತ್ತು ದಯವಿಟ್ಟು ಮನೆಗೆ ಬಾ, ನಾನು ನಿನ್ನನ್ನು ಕಾಯುತ್ತಿದ್ದೇನೆ ಎಂದು ಹೇಳಿದ್ದರು. ನಾನು ನನ್ನ ಅಕ್ಕನಿಗೆ ಇಷ್ಟು ತೊಂದರೆ ಕೊಡಬಾರದು ಎಂದು ಯೋಚಿಸಿದೆ. ಅದಕ್ಕಾಗಿಯೇ ಬೆಳಿಗ್ಗೆ ನಾನು ಮನೆಗೆ ಹೋದೆ. ನಾನು ಮನೆಗೆ ಹೋದ ತಕ್ಷಣ ಅಕ್ಕನ ಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಅವರು ಅಳುತ್ತಾ ತುಂಬಾ ಕಷ್ಟಪಟ್ಟಿದ್ದರು. ಅವರು, ನಾನು ಯಾವುದೇ ತಪ್ಪು ಕೆಲಸ ಮಾಡುವುದಿಲ್ಲ ಮತ್ತು ನಾನು ನಿನಗೆ ವಾಗ್ದಾನ ನೀಡುತ್ತೇನೆ, 1 ವಾರದ ನಂತರ ನಾನು ಈ ಕೆಲಸವನ್ನು ಬಿಡುತ್ತೇನೆ ಎಂದು ನನಗೆ ಭರವಸೆ ನೀಡಿದರು. ನಾನು ಅಕ್ಕನ ಮಾತನ್ನು ಒಪ್ಪಿಕೊಂಡೆ. ಅತ್ತ ರೀತಾ ಆಂಟಿಯ ನಂಬರ್ ಸಿಗುತ್ತಿರಲಿಲ್ಲ ಮತ್ತು ಅವರು ಎಲ್ಲಿ ವಾಸಿಸುತ್ತಾರೆ ಎಂಬ ಬಗ್ಗೆ ನನಗೆ ಏನೂ ತಿಳಿದಿರಲಿಲ್ಲ. ಸುಮಿತ ಅಣ್ಣನ ಬಗ್ಗೆಯೂ ನನಗೆ ಏನೂ ಗೊತ್ತಿರಲಿಲ್ಲ ಮತ್ತು ಸಾಕ್ಷಿ ಪದೇ ಪದೇ ನನಗೆ ಕರೆ ಮಾಡಿ, ದಯವಿಟ್ಟು ನಿಮ್ಮ ಅಕ್ಕನ ಮತ್ತು ನನ್ನ ಅಮ್ಮನ ನಡುವೆ ಮಾತುಕತೆ ಮಾಡಿಸು ಎಂದು ಹೇಳುತ್ತಿದ್ದಳು. ನನ್ನ ಅಮ್ಮ ನಿನ್ನೆ ರಾತ್ರಿ ರೈಲಿನಲ್ಲಿ ನನ್ನ ಬಳಿ ಬಂದಿದ್ದಾರೆ. ನಾನು ಅಮ್ಮನಿಗೆ ನಿನ್ನ ಬಗ್ಗೆ ಎಲ್ಲವನ್ನೂ ಹೇಳಿದ್ದೇನೆ. ಅಮ್ಮ ನಿಮ್ಮನ್ನು ಮತ್ತು ನಿಮ್ಮ ಅಕ್ಕನನ್ನು ಭೇಟಿಯಾಗಲು ಬಯಸುತ್ತಾರೆ ಎಂದು ಅವಳು ಹೇಳಿದ್ದಳು. ನಾನು, ಸರಿ, ಆಯಿತು, ನಾನು ನನ್ನ ಅಕ್ಕನೊಂದಿಗೆ ಮಾತನಾಡುತ್ತೇನೆ ಎಂದೆ. ಈಗ ಸುಮಿತ ಅಣ್ಣ ಮತ್ತು ರೀತಾ ಆಂಟಿಯ ಬಗ್ಗೆ ಏನೂ ಗೊತ್ತಾಗುತ್ತಿರಲಿಲ್ಲ ಮತ್ತು ನಾನು ಸಾಕ್ಷಿಯನ್ನು ನನ್ನ ಕೈಯಿಂದ ಹೋಗಲು ಬಿಡಲು ಬಯಸುತ್ತಿರಲಿಲ್ಲ, ಏಕೆಂದರೆ ನಾನು ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದೆ. ಅಕ್ಕ ಕೂಡ ಹೇಗಾದರೂ ಸಾಕ್ಷಿಯನ್ನು ಒಪ್ಪಿಕೊಳ್ಳಲು ತಯಾರಿದ್ದರು. ಅಕ್ಕ, ನಾನು ಹುಡುಗಿಯ ತಾಯಿಯೊಂದಿಗೆ ಮಾತನಾಡಲು ತಯಾರಿದ್ದೇನೆ. ನೀವು ಅವರನ್ನು ಕರೆಯಲು ಬಯಸಿದರೆ ಇಲ್ಲಿಗೆ ಕರೆಯಬಹುದು ಎಂದು ಹೇಳಿದ್ದರು. ಆ ದಿನ ನಾನು ಮತ್ತು ಅಕ್ಕ ಇಬ್ಬರೂ ಆಫೀಸ್ಗೆ ರಜೆ ತೆಗೆದುಕೊಂಡಿದ್ದೆವು. ಸಾಕ್ಷಿ ಕೂಡ ತನ್ನ ಅಮ್ಮನೊಂದಿಗೆ ನಮ್ಮ ಮನೆಗೆ ಬರಲಿದ್ದಳು. ಮಧ್ಯಾಹ್ನ 2 ಗಂಟೆಗೆ ಅವರಿಬ್ಬರೂ ಬರಲಿದ್ದರು. ನಾನು ಅವರ ತಿಂಡಿ ನೀರಿನ ಉತ್ತಮ ವ್ಯವಸ್ಥೆ ಮಾಡಿದ್ದೆ. ಅಕ್ಕ ಕೂಡ ಮನೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿದ್ದರು. ಈಗ ನಾವು ಸಾಕ್ಷಿ ಮತ್ತು ಅವಳ ಅಮ್ಮನ ಬರುವಿಕೆಗಾಗಿ ಕಾಯುತ್ತಿದ್ದೆವು. ನಾನು ಸಾಕ್ಷಿಗೆ ನಮ್ಮ ಮನೆಯ ಸ್ಥಳವನ್ನು ಕಳುಹಿಸಿದ್ದೆ. ಅರ್ಧ ಗಂಟೆಯ ನಂತರ ಅವರು ನಮ್ಮ ಮನೆಗೆ ಬಂದರು. ನಾನು ಬಾಗಿಲು ತೆರೆದ ತಕ್ಷಣ ಸಾಕ್ಷಿಯೊಂದಿಗೆ ಇದ್ದ ಮಹಿಳೆ ಬೇರೆ ಯಾರೂ ಅಲ್ಲ, ರೀತಾ ಆಂಟಿ ಎಂದು ನೋಡಿ ನನಗೆ ಆಶ್ಚರ್ಯವಾಯಿತು. ಅವರು ನಮ್ಮ ಮನೆಯೊಳಗೆ ಸುತ್ತಲೂ ನೋಡುತ್ತಾ ಪ್ರವೇಶಿಸಿದರು. ಅಕ್ಕ ಮತ್ತು ನಾನು ರೀತಾ ಆಂಟಿ ಮತ್ತು ಸಾಕ್ಷಿಯನ್ನು ನೋಡಿ ಆಶ್ಚರ್ಯಗೊಂಡೆವು. ಆದರೆ ರೀತಾ ಆಂಟಿ ಮತ್ತು ಸಾಕ್ಷಿಯ ಸ್ಥಿತಿ ಕೂಡ ಇದೇ ರೀತಿ ಇತ್ತು. ಅವರಿಬ್ಬರೂ ಕೂಡ ನಮ್ಮನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರು. ರೀತಾ ಆಂಟಿ ಸಾಕ್ಷಿಗೆ, ನೀನು ಈ ಮನೆಯಲ್ಲಿ ನಿನ್ನ ಸಂಬಂಧ ಮಾಡಲು ಬಯಸುತ್ತೀಯಾ ಎಂದು ಕೇಳಿದರು. ಓಹೋ, ಈಗ ನನಗೆ ಅರ್ಥವಾಯಿತು ಎಂದು ಅವರು ನನ್ನ ಅಕ್ಕನ ಕಡೆಗೆ ಕೈ ತೋರಿಸಿ ಹೇಳಲು ಶುರುಮಾಡಿದರು. ಒಳ್ಳೆಯದು, ನಿನ್ನ ಬೇಳೆ ನನ್ನಲ್ಲಿ ಬೇಯಲಿಲ್ಲ. ಹಾಗಾಗಿ ನೀನು ನನ್ನ ಮಗಳನ್ನೇ ನಿನ್ನ ತಮ್ಮನೊಂದಿಗೆ ಸಿಕ್ಕಿ ಹಾಕಿಕೊಂಡೆಯಾ? ಅಕ್ಕ ರೀತಾ ಆಂಟಿ ಮತ್ತು ಸಾಕ್ಷಿಗೆ, ದಯವಿಟ್ಟು ನೀವು ಒಮ್ಮೆ ಕುಳಿತುಕೊಳ್ಳಿ, ಕುಳಿತು ಮಾತನಾಡೋಣ ಎಂದು ಹೇಳುತ್ತಿದ್ದರು. ಆಗ ರೀತಾ ಆಂಟಿ, ಅಯ್ಯೋ, ನಾನು ಈ ಮನೆಯ 1 ಲೋಟ ನೀರನ್ನು ಕೂಡ ಕುಡಿಯಲು ಇಷ್ಟಪಡುವುದಿಲ್ಲ. ನಾನು ಇಲ್ಲಿಗೆ ನನ್ನ ಸ್ನೇಹಿತೆಗೋಸ್ಕರ ಬರುತ್ತಿದ್ದೆ. ನನ್ನ ಬುದ್ಧಿ ಕೆಟ್ಟಿತ್ತು. ನಾನು ನನ್ನ ಮಗನ ಸಂಬಂಧವನ್ನು ನಿನ್ನೊಂದಿಗೆ ನಿಶ್ಚಯ ಮಾಡಿದ್ದೆ. ಆದರೆ ನನ್ನ ಮಗನ ಮದುವೆ ನಿನ್ನೊಂದಿಗೆ ಮಾಡಿ ನನ್ನ ಆ ತಪ್ಪನ್ನು ನಾನು ಪೂರ್ಣಗೊಳಿಸಲು ಬಯಸುವುದಿಲ್ಲ. ನಾನು ನನ್ನ ಕಡೆಯಿಂದ ಸಂಬಂಧವನ್ನು ಮುಗಿಸಿದ್ದೇನೆ. ಈಗ ನಾನು ಮತ್ತೆ ಆ ತಪ್ಪು ಮಾಡಲು ಬಯಸುವುದಿಲ್ಲ. ನಾನು ನನ್ನ ಮಗಳನ್ನು ಈ ಮನೆಗೆ ಎಂದಿಗೂ ಕೊಡುವುದಿಲ್ಲ ಎಂದು ಹೇಳಿದರು. ರೀತಾ ಆಂಟಿಯ ಮಾತನ್ನು ಕೇಳಿ ನನಗೆ ಕೋಪ ಬಂತು ಮತ್ತು ನಾನು, ಹಾಗಾದರೆ ನೀವು ನಿಮ್ಮ ಮಗನ ಸಂಬಂಧವನ್ನು ನನ್ನ ಅಕ್ಕನೊಂದಿಗೆ ಏಕೆ ನಿಶ್ಚಯ ಮಾಡಿದ್ದಿರಿ ಮತ್ತು ನಿಮ್ಮ ನಂಬಿಕೆಯಿಂದಾಗಿ ನನ್ನ ಅಕ್ಕ ಎಷ್ಟು ಸಮಯದಿಂದ ಕುಮಾರಿಯಾಗಿ ಕುಳಿತಿದ್ದಾರೆ ಎಂದೆ. ರೀತಾ ಆಂಟಿ, ಒಳ್ಳೆಯದು, ಹಾಗಾದರೆ ನಿಮ್ಮ ಸಹೋದರಿಯ ಮದುವೆ ಏಕೆ ಮಾಡುತ್ತಿಲ್ಲ ಎಂದು ಹೇಳಿದರು. ನಾನು ನನ್ನ ಮಗ ನಿನ್ನನ್ನು ಬಿಟ್ಟು ಬಿಡಬೇಕು ಎಂದು ನಾನೇ ಬಯಸುತ್ತೇನೆ. ಆದರೆ ನನ್ನ ಮಗ ಕೂಡ ಹಠ ಹಿಡಿದಿದ್ದಾನೆ, ಮದುವೆಯಾದರೆ ಇವಳೊಂದಿಗೆ ಆಗುತ್ತೇನೆ ಎಂದು. ಆದರೆ ಅವನು ಇಡೀ ಜೀವನ ಕುಮಾರನಾಗಿ ಕುಳಿತುಕೊಂಡರೂ ಪರವಾಗಿಲ್ಲ ಎಂದು ನಾನು ನಿರ್ಧರಿಸಿದ್ದೇನೆ. ನಾನು ಅವನ ಮದುವೆ ಇಲ್ಲಿ ಆಗಲು ಬಿಡುವುದಿಲ್ಲ. ಸುಮಿತಾ ನನ್ನ ಏಕೈಕ ಮಗ. ನಿಮ್ಮ ತಂದೆ ತಾಯಿ ಸತ್ತ ನಂತರ ನಿಮ್ಮ ಪರಿಸ್ಥಿತಿ ಎಷ್ಟು ಕೆಟ್ಟದಾಗುತ್ತದೆ ಎಂದು ನನಗೆ ಹೇಗೆ ಗೊತ್ತಿತ್ತು? ನನ್ನ ಒಬ್ಬನೇ ಮಗ ಮತ್ತು ನಾನು ನನ್ನ ಮಗನ ಮದುವೆಯಲ್ಲಿ ಎಲ್ಲಾ ಆಸೆಗಳನ್ನು ಪೂರೈಸಲು ಬಯಸುತ್ತೇನೆ. ಖಾಲಿ ಕೈಯಲ್ಲಿ ನಾನು ಇವಳನ್ನು ನನ್ನ ಮನೆಗೆ ಸೊಸೆಯನ್ನಾಗಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನನ್ನ ಆಸೆ ಇತ್ತು, ನಾನು ನನ್ನ ಮಗನ ಮದುವೆ ಯಾವುದೇ ಒಂದು ಶ್ರೀಮಂತ ಕುಟುಂಬದಲ್ಲಿ ಸುಂದರ ಹುಡುಗಿಯೊಂದಿಗೆ ಮಾಡಬೇಕು ಎಂದು. ಆದರೆ ಇವಳು ಕಷ್ಟಪಟ್ಟು ದುಡಿದು ತನ್ನ ಸೌಂದರ್ಯವನ್ನು ಹಾಳು ಮಾಡಿಕೊಂಡಿದ್ದಾಳೆ ಮತ್ತು ಈಗ ನಿಮ್ಮ ಬಳಿ ಏನೂ ಉಳಿದಿಲ್ಲ.
ನೇಹಾಳ ತಾಯಿ ಅವಳ ಮದುವೆಗಾಗಿ ಸಾಕಷ್ಟು ಆಭರಣಗಳನ್ನು ಸಂಗ್ರಹಿಸಿಟ್ಟಿದ್ದರು. ಆದರೆ ಅವೆಲ್ಲವನ್ನೂ ಕೂಡ ಇವಳು ನಿನ್ನ ಓದಿಗಾಗಿ ಖರ್ಚು ಮಾಡಿದ್ದಾಳೆ. ಒಂದು ವೇಳೆ ಅದು ಇದ್ದರೂ ಕೂಡ ನಾನು ಇವಳನ್ನು ನಮ್ಮ ಮನೆಯ ಸೊಸೆಯನ್ನಾಗಿ ಮಾಡಿಕೊಳ್ಳುತ್ತಿದ್ದೆ. ಆದರೆ ಇಲ್ಲ, ನಾನು ಈಗ ಇವಳನ್ನು ನಮ್ಮ ಮನೆಯ ಸೊಸೆಯನ್ನಾಗಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ಈ ಮನೆಯಲ್ಲಿ ನನ್ನ ಮಗಳನ್ನು ಕೊಡಲು ಬಯಸುವುದಿಲ್ಲ. ರೀತಾ ಆಂಟಿಯ ಮಾತುಗಳನ್ನು ಕೇಳಿ ನನ್ನ ಅಕ್ಕ ಜೋರಾಗಿ ಅಳಲು ಶುರು ಮಾಡಿದರು ಮತ್ತು ಸಾಕ್ಷಿ ಕೂಡ ಅಳುತ್ತಿದ್ದಳು. ನಾನು ಆಂಟಿಗೆ, ಇದೇ ವಿಷಯವಾದರೆ ನಿಮ್ಮ ಮನೆಯೊಂದಿಗೆ ಈಗ ನಾವು ಸಂಬಂಧ ಮಾಡಲು ಬಯಸುವುದಿಲ್ಲ. ನೀವು ನೋಡಿ, ನಾನು ನನ್ನ ಅಕ್ಕನ ಮದುವೆಯನ್ನು ಎಷ್ಟು ವೈಭವದಿಂದ ಮಾಡುತ್ತೇನೆ. ಮತ್ತು ಸಾಕ್ಷಿ, ನಿನ್ನ ತಾಯಿ ತುಂಬಾ ದುರಾಸೆಯ ಮಹಿಳೆ. ನಮ್ಮಿಬ್ಬರ ಸಂಬಂಧ ಇಲ್ಲಿಗೆ ಮುಗಿಯುತ್ತದೆ. ನಾನು ಕೂಡ ನಿನ್ನನ್ನು ಮದುವೆಯಾಗಲು ಬಯಸುವುದಿಲ್ಲ, ಏಕೆಂದರೆ ನಿನ್ನ ತಾಯಿಯ ಕಾರಣದಿಂದಾಗಿ ನನ್ನ ಅಕ್ಕನ ವಯಸ್ಸು ಇಷ್ಟಾಗಿದೆ. ಅವಳು ನಿನ್ನ ಅಣ್ಣನನ್ನು ಎಷ್ಟು ಪ್ರೀತಿಸುತ್ತಾಳೆಂದರೆ ಬೇರೆ ಯಾವ ಮನುಷ್ಯನ ಬಗ್ಗೆಯೂ ಯೋಚಿಸಲು ಸಾಧ್ಯವಿಲ್ಲ. ಒಂದು ವೇಳೆ ನಿನ್ನ ತಾಯಿಗೆ ಈ ವಿಷಯದ ಬಗ್ಗೆ ಕಾಳಜಿ ಇಲ್ಲವಾದರೆ. ಸಾಕ್ಷಿ ಕೈಜೋಡಿಸಿ, ದಯವಿಟ್ಟು ಅಮನ್, ನೀನು ನನಗೆ ಇದೆಲ್ಲದರ ಶಿಕ್ಷೆಯನ್ನು ಕೊಡಬೇಡ ಎಂದು ಹೇಳಲು ಶುರುಮಾಡಿದಳು. ರೀತಾ ಆಂಟಿ ಸಾಕ್ಷಿಗೆ, ಚೆಲ್ಲು, ನೀನು ಮೌನವಾಗಿ ಇಲ್ಲಿಂದ ಹೊರಡು. ನೀನು ಈ ಏರಿಯಾಗೆ ಬಂದಿದ್ದೀಯಾ ಮತ್ತು ನನ್ನನ್ನು ಈ ಮನೆಗೆ ಕರೆದುಕೊಂಡು ಬರುತ್ತೀಯಾ ಎಂದು ನನಗೆ ಗೊತ್ತಿರಲಿಲ್ಲ. ಬಹುಶಃ ನೀನು ಇದೇ ಏರಿಯಾದ ಬೇರೆ ಯಾವುದೋ ಹುಡುಗನನ್ನು ಇಷ್ಟಪಟ್ಟಿರಬಹುದು ಎಂದು ನಾನು ಭಾವಿಸಿದ್ದೆ. ಆದರೆ ನಾನು ಯಾವ ಮನೆಯ ಹುಡುಗಿಯನ್ನು ನನ್ನ ಸೊಸೆಯನ್ನಾಗಿ ಮಾಡಿಕೊಳ್ಳಲು ಬಯಸುವುದಿಲ್ಲವೋ ಅದೇ ಮನೆಯ ಹುಡುಗನೊಂದಿಗೆ ನೀನು ಮದುವೆಯಾಗಲು ಬಯಸುತ್ತಿದ್ದೀಯಾ ಎಂದು ನನಗೆ ಗೊತ್ತಿರಲಿಲ್ಲ ಎಂದು ಹೇಳಿದರು. ಅವರು ಬಲವಂತವಾಗಿ ಸಾಕ್ಷಿಯ ಕೈ ಹಿಡಿದು ನಮ್ಮ ಮನೆಯಿಂದ ಕರೆದುಕೊಂಡು ಹೋದರು. ಆ ದಿನ ನಾವಿಬ್ಬರೂ ಸಹೋದರ ಸಹೋದರಿಯರು ಬಹಳ ಅತ್ತೆವು ಮತ್ತು ನಮಗೆ ನಮ್ಮ ಅಮ್ಮ ಅಪ್ಪನ ನೆನಪು ತುಂಬಾ ಬರುತ್ತಿತ್ತು. ಇಂದು ನಮ್ಮ ಅಮ್ಮ ಅಪ್ಪ ಬದುಕಿದ್ದರೆ ಬಹುಶಃ ನಾವು ಈ ದಿನವನ್ನು ನೋಡಬೇಕಾಗುತ್ತಿರಲಿಲ್ಲ. ಅಳುತ್ತಾ ಅಳುತ್ತಾ ನಮಗೆ ರಾತ್ರಿಯಾಯಿತು. ನಾವಿಬ್ಬರೂ ಸಹೋದರ ಸಹೋದರಿಯರಲ್ಲಿ ಯಾರೂ ಊಟ ಮಾಡಿರಲಿಲ್ಲ. ಸಾಕ್ಷಿಯ ಕರೆಗಳು ನನಗೆ ಪದೇ ಪದೇ ಬರುತ್ತಿದ್ದವು ಮತ್ತು ನನಗೆ ಆಕೆಯ ಕರೆಗಳಿಂದ ಬೇಸರವಾಗಿ ನನ್ನ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಿದೆ. ಹೀಗೆ ರಾತ್ರಿ 12 ಗಂಟೆಯಾಗಿತ್ತು. ನಾನು ಅಕ್ಕ ತಯಾರಾಗಲು ಶುರುಮಾಡಿದ್ದನ್ನು ನೋಡಿದೆ ಮತ್ತು ಅವರು ಕೆಲಸಕ್ಕೆ ಹೋಗುತ್ತಿದ್ದರು. ನಾನು ಅಕ್ಕನಿಗೆ, ಅಕ್ಕ, ನೀವು ಮತ್ತೆ ಕೆಲಸಕ್ಕೆ ಹೋಗುತ್ತಿದ್ದೀರಾ? ನೀವು ಈಗ ಡ್ಯೂಟಿಗೆ ಹೋಗುವುದಿಲ್ಲ ಎಂದು ನಾನು ನಿಮ್ಮೊಂದಿಗೆ ಎಷ್ಟು ಬಾರಿ ಹೇಳಿದ್ದೇನೆ ಮತ್ತು ನಿಮಗೆ ಕೆಲಸ ಮಾಡಲೇಬೇಕಿದ್ದರೆ ಹಗಲಿನ ಪಾಳಿಯಲ್ಲಿ ಮಾಡಬೇಕಾಗುತ್ತದೆ. ರಾತ್ರಿಯ ಡ್ಯೂಟಿಗೆ ನಾನು ವಿರೋಧಿಯಾಗಿದ್ದೇನೆ ಎಂದೆ. ಅಕ್ಕ, ಸರಿಯಾಯಿತು. ನನ್ನ ತಮ್ಮ ಈಗ ನನ್ನ ಮತ್ತು ತನ್ನ ಜೀವನವನ್ನು ಸುಲಭವಾಗಿ ಸಾಗಿಸುವಷ್ಟು ಸಮರ್ಥನಾಗಿದ್ದಾನೆ ಎಂದು ನನಗೆ ಗೊತ್ತಿದೆ. ನಾನು ನಿನಗೆ ವಾಗ್ದಾನ ನೀಡುತ್ತೇನೆ, ನಾನು ಈ ಕೆಲಸವನ್ನು ಬಿಡುತ್ತೇನೆ. ನಾನು ಹಗಲಿನ ಮತ್ತು ರಾತ್ರಿಯ ಎರಡೂ ಸಮಯದ ಕೆಲಸವನ್ನೂ ಬಿಡುತ್ತೇನೆ. ಆದರೆ ಇಂದು ನನ್ನನ್ನು ಹೋಗಲು ಬಿಡು, ದಯವಿಟ್ಟು. ನಾನು ಇದನ್ನು ಇಂದು ನನ್ನ ಕೆಲಸದ ಕೊನೆಯ ದಿನ ಎಂದು ಭಾವಿಸುತ್ತೇನೆ. ಅದರ ನಂತರ ನೀನು ಹೇಗೆ ಹೇಳುತ್ತೀಯೋ ಹಾಗೆ ಮಾಡಲು ನಾನು ತಯಾರಿದ್ದೇನೆ ಎಂದು ಹೇಳಿದರು. ಅಕ್ಕನ ಮಾತನ್ನು ಕೇಳಿ ನಾನು ಅವರಿಗೆ, ಸರಿಯಾಯಿತು, ಇಂದು ನಿಮ್ಮ ಕೊನೆಯ ದಿನ, ನೀವು ಹೋಗಬಹುದು, ನಾನು ನಿಮಗೆ ಏನೂ ಹೇಳುವುದಿಲ್ಲ ಎಂದು ಹೇಳಿದೆ. ಅಕ್ಕ ಡ್ಯೂಟಿಗೆ ಹೋಗಲು ಮನೆಯಿಂದ ಹೊರಟಿದ್ದರು ಮತ್ತು ಇಂದು ನಾನು ಅಕ್ಕ ನಿಜವಾಗಿ ಏನು ಕೆಲಸ ಮಾಡುತ್ತಾಳೆ ಎಂದು ನೋಡಲು ಬಯಸುತ್ತಿದ್ದೆ, ಏಕೆಂದರೆ ನಾನು ಹಲವು ಬಾರಿ ಅಕ್ಕನಿಗೆ ಕೇಳಿದ್ದೆ. ಆಗ ಅಕ್ಕ ಅವರು ಕೆಲಸ ಖಂಡಿತ ಮಾಡುತ್ತಾರೆ, ಆದರೆ ಯಾವುದೇ ತಪ್ಪು ಕೆಲಸ ಮಾಡುವುದಿಲ್ಲ ಎಂದು ಹೇಳುತ್ತಿದ್ದರು. ಆದರೆ ಜನರು ನನ್ನ ಅಕ್ಕ ತಪ್ಪು ಕೆಲಸ ಮಾಡುತ್ತಾರೆ ಎಂದು ಹೇಳುತ್ತಿದ್ದರು. ಇಂದು ನಾನು ಈ ಸತ್ಯವನ್ನು ತಿಳಿಯಲು ಅಕ್ಕನ ಹಿಂದೆ ಹೊರಟಿದ್ದೆ. ಈ ಸಮಯಕ್ಕೆ ಸರಿಯಾಗಿ ರಾತ್ರಿ 12 ಗಂಟೆಯಾಗಿತ್ತು. ಅಕ್ಕ ಮನೆಯಿಂದ ಹೊರಟಿದ್ದರು ಮತ್ತು ನಾನು ಅವರ ಹಿಂದೆಯೇ ಇದ್ದೆ. ನಾನು ಅವರ ಬೆನ್ನಟ್ಟುತ್ತಿದ್ದೇನೆ ಎಂದು ಅಕ್ಕನಿಗೆ ಸಂಶಯ ಬರಲು ನಾನು ಬಿಡಲಿಲ್ಲ. ಅಕ್ಕ ಸಾಕಷ್ಟು ದೂರ ನಡೆದುಕೊಂಡು ಬಂದಿದ್ದರು ಮತ್ತು ನಂತರ ಅಕ್ಕ ಒಂದು ಮನೆಯೊಳಗೆ ಹೋದರು ಮತ್ತು ನಾನು ಕೂಡ ಆ ಮನೆಯೊಳಗೆ ಹೋದೆ. ಇದು ತುಂಬಾ ದೊಡ್ಡ ಮನೆಯಾಗಿತ್ತು. ಇಲ್ಲಿ ಒಬ್ಬ ಕೆಲಸದವಳು ಕೂಡ ಇದ್ದಳು. ಅವಳು ಮನೆಯ ಕೆಲಸಗಳನ್ನು ಮಾಡುತ್ತಿದ್ದಳು. ನನ್ನ ಅಕ್ಕನನ್ನು ನೋಡಿದ ತಕ್ಷಣ ಅವಳು, ಬನ್ನಿ ಅಮ್ಮ, ಮಾಲೀಕರು ನಿಮಗಾಗಿ ಕಾಯುತ್ತಿದ್ದಾರೆ ಎಂದು ಹೇಳಿದರು. ನಾನು ಬಚ್ಚಿಟ್ಟು ನಿಂತಿದ್ದೆ. ನನ್ನನ್ನು ಅಕ್ಕನು ನೋಡಲಿಲ್ಲ ಮತ್ತು ಕೆಲಸದವಳು ಕೂಡ ನೋಡಲಿಲ್ಲ. ನಾನು ಅಕ್ಕ ಒಂದು ಕೋಣೆಯೊಳಗೆ ಹೋದರು ಎಂದು ನೋಡಿದೆ ಮತ್ತು ನಾನು ಅದೇ ಕೋಣೆಯ ಹೊರಗೆ ನಿಂತಿದ್ದೆ. ಅಲ್ಲಿ ಹಾಸಿಗೆಯ ಮೇಲೆ ಒಬ್ಬ ರೋಗಿಯಾದ ವ್ಯಕ್ತಿ ಮಲಗಿದ್ದ. ನನಗೆ ಅವನನ್ನು ಸರಿಯಾಗಿ ನೋಡಲು ಸಾಧ್ಯವಾಗಲಿಲ್ಲ. ಅಕ್ಕ ತಮ್ಮ ಕೈಯಾರೆ ಅವನಿಗೆ ಊಟ ಮಾಡಿಸಿದರು. ಅವನಿಗೆ ಔಷಧಿ ಕೊಟ್ಟರು. ಅದರ ನಂತರ ಅಕ್ಕ ಅವನಿಗೆ, ಇಂದು ನಾನು ಕೊನೆಯ ಬಾರಿಗೆ ನಿನ್ನ ಬಳಿಗೆ ಬಂದಿದ್ದೇನೆ, ಏಕೆಂದರೆ ಅಮನ್ ನನ್ನನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳುತ್ತಾನೆ. ನಾನು ಅವನಿಗೆ ವಾಗ್ದಾನ ಮಾಡಿದ್ದೇನೆ, ಇಂದು ನಾನು ಕೊನೆಯ ಬಾರಿಗೆ ನನ್ನ ಕೆಲಸಕ್ಕೆ ಹೋಗುತ್ತಿದ್ದೇನೆ ಮತ್ತು ಇಂದು ನಿನ್ನ ಅಮ್ಮ ಮತ್ತು ಸಹೋದರಿ ಕೂಡ ನಮ್ಮ ಮನೆಗೆ ಬಂದಿದ್ದರು.
ಅಮನ್ ಬೇರೆ ಯಾರನ್ನೂ ಇಷ್ಟಪಡುವುದಿಲ್ಲ, ಸಾಕ್ಷಿಯನ್ನೇ ಇಷ್ಟಪಡುತ್ತಾನೆ. ಮತ್ತು ನಿನ್ನ ಅಮ್ಮ ಇಂದು ನಮ್ಮಿಬ್ಬರೂ ಸಹೋದರ ಸಹೋದರಿಯರಿಗೆ ಬಹಳಷ್ಟು ಮಾತುಗಳನ್ನು ಹೇಳಿ ಹೋಗಿದ್ದಾರೆ. ನನ್ನ ಮತ್ತು ನಿನ್ನ ಸಂಬಂಧವನ್ನು ಮುರಿದು ಹೋಗಿದ್ದಾರೆ. ಅಷ್ಟೇ ಅಲ್ಲ, ಅವರಿಬ್ಬರ ಸಂಬಂಧಕ್ಕೂ ಕೂಡ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ಇಂದು ನಾವಿಬ್ಬರೂ ಸಹೋದರ ಸಹೋದರಿಯರು ತುಂಬಾ ಅತ್ತಿದ್ದೇವೆ, ಕೇವಲ ನಿನ್ನ ಅಮ್ಮನ ಕಾರಣದಿಂದಾಗಿ ಎಂದು ಹೇಳಿದರು. ಆದರೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಸುಮಿತಾ ಅಣ್ಣ ಎಂದು ನೋಡಿ ನನ್ನ ಕಾಲ ಕೆಳಗಿನ ನೆಲವೇ ಜಾರಿತು. ಸುಮಿತಾ ಅಣ್ಣ ತುಂಬಾ ದುರ್ಬಲರಾಗಿದ್ದರು. ಅವರಿಗೆ ಏನಾಗಿತ್ತು? ಮತ್ತು ನನ್ನ ಅಕ್ಕ ಇಲ್ಲಿ ಅವರ ಬಳಿಗೆ ಏಕೆ ಬಂದಿದ್ದರು? ಅವರ ಮದುವೆ ಇನ್ನೂ ಆಗಿಲ್ಲವಲ್ಲ. ಸಾಕ್ಷಿ ನನಗೆ ಅವಳ ಅಣ್ಣ ಕೆಲವು ಸಮಯದವರೆಗೆ ವಿದೇಶಕ್ಕೆ ಹೋಗಿದ್ದಾರೆ ಎಂದು ಹೇಳಿದ್ದಳು. ಮತ್ತು ಈ ಸ್ಥಿತಿಯಲ್ಲಿ ಅವರು ಇಲ್ಲಿ ಏನು ಮಾಡುತ್ತಿದ್ದರು? ಅಕ್ಕನ ಮಾತನ್ನು ಕೇಳಿ ಸುಮಿತಾ, ನಾನು ಒಂದು ಬಾರಿ ಗುಣಮುಖನಾಗಲಿ, ಅದರ ನಂತರ ನಾನು ತಾನಾಗಿಯೇ ಅಮ್ಮನೊಂದಿಗೆ ಮಾತನಾಡುತ್ತೇನೆ. ನನ್ನ ಅಮ್ಮ ದುರಾಸೆಯ ಮಹಿಳೆ ಎಂದು ನನಗೆ ಗೊತ್ತಿದೆ. ನಾನು ಗುಣಮುಖನಾದ ಮೇಲೆ ನಾನು ಸ್ವತಃ ಅಮ್ಮನಿಗೆ ಎಲ್ಲಾ ಸತ್ಯವನ್ನು ಹೇಳುತ್ತೇನೆ. ನೀನು ಚಿಂತೆ ಮಾಡಬೇಡ, ನಮ್ಮಿಬ್ಬರನ್ನೂ ಯಾರೂ ಒಬ್ಬರಿಗೊಬ್ಬರಿಂದ ದೂರ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ನನ್ನ ಅಕ್ಕ ಅಳುತ್ತಿದ್ದರು ಮತ್ತು ಸುಮಿತಾ ಅಣ್ಣ ಅವರನ್ನು ಸಮಾಧಾನಪಡಿಸುತ್ತಾ, ಒಂದು ವೇಳೆ ನಿನ್ನ ತಮ್ಮ ಇದನ್ನೇ ಬಯಸಿದರೆ ನೀನು ನಾಳೆಯಿಂದ ಇಲ್ಲಿಗೆ ಬರಬೇಡ. ಆದರೆ ನೀನು ನನ್ನ ಬದಲಿಗೆ ಕೆಲಸ ಮಾಡಬೇಕು, ಇಲ್ಲದಿದ್ದರೆ ನನ್ನ ಕೈಯಿಂದ ಕೆಲಸ ಹೋಗುತ್ತದೆ. ನೀನು ನನ್ನ ಕೆಲಸವನ್ನು ನಿರ್ವಹಿಸಿದ್ದೀಯಾ, ನನ್ನ ಹಣದಿಂದ ನೀನು ನಿನ್ನ ಮನೆಯನ್ನು ಕೂಡ ನಡೆಸುತ್ತಿದ್ದೀಯಾ ಮತ್ತು ನನ್ನ ಮನೆಗೂ ಹಣ ಕಳುಹಿಸುತ್ತೀಯಾ ಮತ್ತು ಇಷ್ಟೂ ಕಷ್ಟಪಡುತ್ತೀಯಾ. ಮತ್ತು ಈ ಸಮಯದಲ್ಲಿ ನನ್ನ ಚಿಕಿತ್ಸೆಯೂ ನಡೆಯುತ್ತಿದೆ. ನಾನು ನಿನ್ನ ಋಣವನ್ನು ಮರೆಯುವುದಿಲ್ಲ. ನನ್ನ ಕಾರಣದಿಂದ ನೀನು ನಿನ್ನ ಓದನ್ನೂ ಬಿಟ್ಟೆ, ಹಗಲು ರಾತ್ರಿ ಕಷ್ಟಪಟ್ಟೆ. ಜನರು ನೀನು ತಪ್ಪು ಕೆಲಸ ಮಾಡುತ್ತೀಯಾ ಎಂದು ಭಾವಿಸುತ್ತಾರೆ. ಆದರೆ ಮೊದಲು ನೀನು ರಾತ್ರಿ ಪಾಳಿಯ ಕೆಲಸವನ್ನು ಆಫೀಸ್ನಲ್ಲಿ ಮಾಡುತ್ತಿದ್ದೆ ಮತ್ತು ಈಗ ನೀನು ನನ್ನ ಸೇವೆ ಮಾಡಲು ಇಲ್ಲಿಗೆ ಬರುತ್ತೀಯಾ. ನೀನು ನನಗಾಗಿ ಬಹಳಷ್ಟು ಮಾಡಿದ್ದೀಯಾ. ಆದರೆ ನೀನು ಚಿಂತೆ ಮಾಡಬೇಡ, ನಾನು ಗುಣಮುಖನಾದ ತಕ್ಷಣ ಎಲ್ಲವನ್ನೂ ಸರಿಪಡಿಸುತ್ತೇನೆ ಮತ್ತು ನಂತರ ಯಾರಿಗೂ ಕೂಡ ನಿನ್ನನ್ನು ಏನೂ ಹೇಳಲು ಧೈರ್ಯವಿರುವುದಿಲ್ಲ. ಸುಮಿತಾ ಅಣ್ಣನ ಮಾತುಗಳನ್ನು ಕೇಳಿ ಅಕ್ಕ ಗಟ್ಟಿಯಾಗಿ ಅಳುತ್ತಿದ್ದರು ಮತ್ತು ಇಲ್ಲಿ ನನ್ನ ಕಣ್ಣುಗಳಲ್ಲೂ ನೀರು ಬಂದಿತ್ತು. ನಾನು ನನ್ನ ಅಕ್ಕನನ್ನು ಎಷ್ಟು ತಪ್ಪಾಗಿ ಅರ್ಥಮಾಡಿಕೊಂಡಿದ್ದೆ. ಇಂದು ನನ್ನ ಮುಂದೆ ಎಲ್ಲಾ ಸತ್ಯ ಬಂದಿತ್ತು ಮತ್ತು ಹಾಗೆಯೇ ನಾನು ಹಿಮ್ಮುಖವಾಗಿ ನಮ್ಮ ಮನೆಗೆ ಹಿಂತಿರುಗಿದೆ ಮತ್ತು ನನ್ನ ಅಕ್ಕನನ್ನು ತಪ್ಪು ಹೇಳುತ್ತಿದ್ದ ಆ ಜನರ ಬಗ್ಗೆ ನನಗೆ ನಾಚಿಕೆ ಆಗುತ್ತಿತ್ತು. ಇದು ನಿಜ. ಜನರು ಒಬ್ಬಂಟಿ ಯುವತಿಯ ಮೇಲೆ ಸುಳ್ಳು ಆರೋಪಗಳನ್ನು ಹಾಕುತ್ತಾರೆ, ಆದರೆ ಅವಳು ಮಧ್ಯರಾತ್ರಿಯಿಂದ ಹೊರಗೆ ಹೋಗುತ್ತಿದ್ದರೆ ಅವಳಿಗೂ ಏನಾದರೂ ದೊಡ್ಡ ಅನಿವಾರ್ಯತೆ ಇರಬಹುದು ಎಂದು ಯೋಚಿಸುವುದಿಲ್ಲ. ಪ್ರತಿ ಹುಡುಗಿ ರಾತ್ರಿಯ ಕತ್ತಲೆಯಲ್ಲಿ ತಪ್ಪು ಕೆಲಸ ಮಾಡಲು ಮಾತ್ರ ಮನೆಯಿಂದ ಹೊರಗೆ ಹೋಗುವುದಿಲ್ಲ. ಕೆಲವರು ನನ್ನ ಅಕ್ಕನಂತೆ ಅನಿವಾರ್ಯರಾಗಿರುತ್ತಾರೆ. ನಾನು ಮನೆಗೆ ಬಂದೆ, ನನಗೆ ಇಡೀ ರಾತ್ರಿ ನಿದ್ರೆ ಬರಲಿಲ್ಲ. ಬೆಳಿಗ್ಗೆ 6 ಗಂಟೆಗೆ ನಾನು ನನ್ನ ಅಕ್ಕನ ಬರುವಿಕೆಗಾಗಿ ಕಾಯುತ್ತಿದ್ದೆ. ಅಕ್ಕ ತಮ್ಮ ನಿಗದಿತ ಸಮಯಕ್ಕೆ ಮನೆಗೆ ಬಂದರು. ಅಕ್ಕ ಮನೆಗೆ ಬಂದ ತಕ್ಷಣ ನಾನು ಅವರನ್ನು ಅಪ್ಪಿಕೊಂಡೆ ಮತ್ತು ಅಕ್ಕ, ನನ್ನನ್ನು ಕ್ಷಮಿಸು ಎಂದು ಹೇಳಿದೆ. ನನ್ನ ಮಾತನ್ನು ಕೇಳಿ ಅಕ್ಕ, ಏನಾಯಿತು? ನೀನು ಮಲಗಿಲ್ಲವೇ? ನೀನು ಮಲಗಿರುತ್ತೀಯ ಎಂದು ನಾನು ಭಾವಿಸಿದ್ದೆ ಎಂದು ಹೇಳಿದರು. ನಾನು, ಅಕ್ಕ, ನಾನು ರಾತ್ರಿ ನಿಮ್ಮನ್ನು ಹಿಂಬಾಲಿಸಿಕೊಂಡು ಹೋಗಿದ್ದೆ ಮತ್ತು ನಾನು ಎಲ್ಲಾ ಸತ್ಯವನ್ನು ತಿಳಿದುಕೊಂಡಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನು ನಿಮ್ಮೊಂದಿಗೆ ಹಲವಾರು ಬಾರಿ ಅಸಭ್ಯವಾಗಿ ಮಾತನಾಡಿದ್ದೇನೆ. ಆದರೆ ಒಂದು ವೇಳೆ ನೀವು ನನಗೆ ಇದೆಲ್ಲವನ್ನೂ ಹೇಳಿದ್ದರೆ ಬಹುಶಃ ನಾನು ನಿಮ್ಮನ್ನು ಎಂದಿಗೂ ತಪ್ಪಾಗಿ ಅರ್ಥಮಾಡಿಕೊಳ್ಳುತ್ತಿರಲಿಲ್ಲ ಎಂದೆ. ಅಕ್ಕ, ನಾನು ಹೇಗೆ ನಿನಗೆ ಇದನ್ನೆಲ್ಲ ಹೇಳುತ್ತಿದ್ದೆ? ಸುಮಿತನಿಗೆ ಅಪಘಾತವಾಗಿತ್ತು ಮತ್ತು ಅವನಿಗೆ ತುಂಬಾ ಗಾಯಗಳಾಗಿದ್ದವು. ನೀನು ಇಲ್ಲಿಗೆ ಬಂದಾಗ ನಿನಗೆ ಈ ವಿಷಯವನ್ನು ಹೇಳಬೇಕು ಎಂದು ಯೋಚಿಸಿದ್ದೆ. ಆದರೆ ನೀನು ನನ್ನನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳುತ್ತೀಯ ಎಂದು ಯೋಚಿಸಿ ಹೇಳಲಿಲ್ಲ ಮತ್ತು ನಂತರ ಹಾಗೆಯೇ ಆಯಿತು. ನೀನು ಇತರರ ಮಾತುಗಳನ್ನು ಕೇಳಿ ನನ್ನನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳಲು ಶುರುಮಾಡಿದೆ. ಅದಕ್ಕಾಗಿಯೇ ನಾನು ನಿನಗೆ ನಾನು ತಪ್ಪು ಕೆಲಸ ಮಾಡುವುದಿಲ್ಲ ಎಂದು ಹೇಳುತ್ತಿದ್ದೆ. ರೀತಾ ಆಂಟಿ ಸುಮಿತನಿಗೆ ನನ್ನೊಂದಿಗೆ ಮದುವೆ ಮಾಡಿಸುವುದಿಲ್ಲ ಎಂದು ನಿರಾಕರಿಸಿದ್ದರು, ಏಕೆಂದರೆ ನಾವು ಈಗ ಮೊದಲಿನಂತೆ ಶ್ರೀಮಂತ ಜನರು ಆಗಿರಲಿಲ್ಲ. ಸುಮಿತಾ ಯಾವ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದನೋ ಅಲ್ಲಿ ಅವನನ್ನು ಅಸಿಸ್ಟೆಂಟ್ ಮ್ಯಾನೇಜರ್ ಮಾಡಲಾಗಿತ್ತು. ಅಲ್ಲಿ ಅವನ ಸಂಬಳ ತುಂಬಾ ಹೆಚ್ಚಿತ್ತು. ಅಮ್ಮ ಅಪ್ಪನ ಮರಣದ ಸ್ವಲ್ಪ ಸಮಯದ ನಂತರ ರೀತಾ ಆಂಟಿ ನಗರವನ್ನು ಬಿಟ್ಟು ಇನ್ನೊಂದು ನಗರ ಪುಣೆಗೆ ಸ್ಥಳಾಂತರಗೊಂಡರು. ಆದರೆ ಸುಮಿತಾ ಇನ್ನೂ ಇಲ್ಲಿಯೇ ಕೆಲಸ ಮಾಡುತ್ತಿದ್ದ. ಅವರು ಪ್ರತಿ ಬಾರಿಯೂ ಆಂಟಿಗೆ ನನ್ನ ಮತ್ತು ನೇಹಾಳ ಮದುವೆ ಯಾವಾಗ ಮಾಡಿಸುತ್ತೀರಿ ಎಂದು ಕೇಳುತ್ತಿದ್ದರು. ಆದರೆ ರೀತಾ ಆಂಟಿ, ನಾನು ಈಗ ಆ ಜನರೊಂದಿಗೆ ಯಾವುದೇ ಸಂಬಂಧ ಇಟ್ಟುಕೊಳ್ಳಲು ಬಯಸುವುದಿಲ್ಲ ಎಂದು ಹೇಳುತ್ತಿದ್ದರು. ಅವರು ತಮ್ಮ ಮಗಳನ್ನು ಪೋಷಿಸಿದರು
ಅವಳ ಓದನ್ನು ಪೂರ್ಣಗೊಳಿಸಿದರು. ಸುಮಿತ ನನ್ನ ಹೊರತು ಬೇರೆ ಯಾರನ್ನೂ ಮದುವೆಯಾಗುವುದಿಲ್ಲ ಎಂದು ಹಠ ಹಿಡಿದಿದ್ದರಿಂದ ಅವನು ತನ್ನ ತಾಯಿಯಿಂದ ದೂರ ಇಲ್ಲಿಯೇ ಉಳಿದು ಕೆಲಸ ಮಾಡುತ್ತಿದ್ದ ಮತ್ತು ಈ ರೀತಿ ನನ್ನನ್ನು ಭೇಟಿಯಾಗುತ್ತಿದ್ದ. ನಾನು ಕೂಡ ಸುಮಿತನ ಕಂಪನಿಯಲ್ಲಿಯೇ ಒಂದು ಸಣ್ಣ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದೆ. ಸುಮಿತ ತನ್ನ ಸಂಬಳದಿಂದ ಸ್ವಲ್ಪ ಹಣವನ್ನು ನನಗೂ ಕೊಡುತ್ತಿದ್ದ. ಸುಮಿತ ಅಣ್ಣ ನನ್ನ ಅಕ್ಕನಾದ ನೇಹಾಳನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ಮದುವೆಯಾಗುವುದಿಲ್ಲ ಎಂದು ಹಠ ಹಿಡಿದಿದ್ದನು. ರೀತಾ ಆಂಟಿ ಶ್ರೀಮಂತರಾಗಿಲ್ಲ ಎಂಬ ಕಾರಣಕ್ಕೆ ನೇಹಾಳ ಸಂಬಂಧವನ್ನು ನಿರಾಕರಿಸುತ್ತಿದ್ದರು. ಈ ಕಾರಣದಿಂದ ಸುಮಿತ ತನ್ನ ತಾಯಿ ಮತ್ತು ಸಹೋದರಿಯಿಂದ ದೂರವಿದ್ದು ಇಲ್ಲಿಯೇ ಕೆಲಸ ಮಾಡುತ್ತಿದ್ದ. ಸುಮಿತನೇ ನನ್ನ ಅಕ್ಕನಿಗೂ ಆರ್ಥಿಕ ಸಹಾಯ ಮಾಡುತ್ತಿದ್ದನು. ಇದರಿಂದಾಗಿ ನನ್ನ ಅಕ್ಕ ತಮ್ಮ ಓದನ್ನು ಪೂರ್ಣಗೊಳಿಸಲು ಸಾಧ್ಯವಾಯಿತು. ಅನೇಕ ವರ್ಷಗಳ ನಂತರ ಸುಮಿತ ತಾಯಿಯ ಮನವೊಲಿಸಲು ಸಾಧ್ಯವಾಗದೆ ನೇಹಾಳನ್ನು ರಹಸ್ಯವಾಗಿ ಮದುವೆಯಾಗಲು ನಿರ್ಧರಿಸಿದನು. ಆದರೆ ನನ್ನ ಆಗಮನಕ್ಕೆ 2 ತಿಂಗಳ ಮೊದಲು ಸುಮಿತನಿಗೆ ಕಾರ್ ಅಪಘಾತವಾಯಿತು ಮತ್ತು ಅವನು ತೀವ್ರವಾಗಿ ಗಾಯಗೊಂಡನು. ತನ್ನ ತಾಯಿ ಮತ್ತು ಸಹೋದರಿ ಚಿಂತಿಸಬಾರದು ಎಂದು ಸುಮಿತ ಅವರಿಗೆ ತಾನು ವಿದೇಶಕ್ಕೆ ಹೋಗಿರುವುದಾಗಿ ಸುಳ್ಳು ಹೇಳಿದನು. ಸುಮಿತ ಆಸ್ಪತ್ರೆಯಿಂದ ಬಿಡುಗಡೆಯಾದ ನಂತರ ಅವನು ನನ್ನ ಅಕ್ಕನ ಸಹಾಯದಿಂದ ಒಬ್ಬ ಸ್ನೇಹಿತನ ಮನೆಯಲ್ಲಿ ಚಿಕಿತ್ಸೆ ಪಡೆಯಲು ಶುರುಮಾಡಿದನು. ನನ್ನ ಅಕ್ಕ ರಾತ್ರಿ ಪಾಳಿಯಲ್ಲಿ ಸುಮಿತನಿಗೆ ಆರೈಕೆ ಮಾಡುತ್ತಿದ್ದರು. ಹಗಲಿನಲ್ಲಿ ಸುಮಿತನ ಕೋರಿಕೆಯ ಮೇರೆಗೆ ನನ್ನ ಅಕ್ಕ ಸುಮಿತನ ಸ್ಥಾನದಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದರು. ಸುಮಿತನ ಸಂಬಳ ಹೆಚ್ಚಾಗಿದ್ದರಿಂದ ಅಕ್ಕ ತನ್ನ ಖರ್ಚು ಮತ್ತು ಸುಮಿತನ ಮನೆಗೆ ಹಣ ಕಳುಹಿಸಲು ಸಾಧ್ಯವಾಯಿತು. ಈ ಕಾರಣದಿಂದಾಗಿ ಪ್ರದೇಶದ ಜನರು ಮತ್ತು ನನ್ನ ಸ್ನೇಹಿತರು ಅಕ್ಕನ ಬಗ್ಗೆ ತಪ್ಪು ಅಭಿಪ್ರಾಯ ಇಟ್ಟುಕೊಂಡಿದ್ದರು, ಏಕೆಂದರೆ ಅವರು ರಾತ್ರಿ ಕೆಲಸ ಮಾಡುತ್ತಿದ್ದರು. ನಾನು ಈ ಸತ್ಯವನ್ನು ಅರಿತು ಅಕ್ಕನಿಂದ ಕ್ಷಮೆ ಕೇಳಿದೆ. ಸಾಕ್ಷಿ ತನ್ನ ಅಣ್ಣ ಮತ್ತು ಅಕ್ಕನ ಕಷ್ಟವನ್ನು ತಿಳಿದು ತನ್ನ ತಾಯಿ ರೀತಾ ಆಂಟಿಯ ಹೃದಯ ಬದಲಾಯಿಸಲು ಪ್ರಯತ್ನಿಸಿದಳು. ಸಾಕ್ಷಿಯ ಒತ್ತಾಯ ಮತ್ತು ಆಂಟಿಯ ಮಮಕಾರದಿಂದ ರೀತಾ ಆಂಟಿ ಕೊನೆಗೆ ಮಣಿದು ತಮ್ಮ ಮಗನಾದ ಸುಮಿತಾ ಮತ್ತು ನೇಹಾಳ ಮದುವೆಯನ್ನು ಒಪ್ಪಿಕೊಂಡರು. ನಂತರ ಸುಮಿತನ ವ್ಯವಹಾರ ಯಶಸ್ವಿಯಾದ ನಂತರ ರೀತಾ ಆಂಟಿ ನನ್ನ ಮತ್ತು ಸಾಕ್ಷಿಯ ಮದುವೆಯನ್ನು ಕೂಡ ಮಾಡಿಸಿದರು. ಕುಟುಂಬದಲ್ಲಿ ಈಗ ಸಾಮರಸ್ಯ ಮತ್ತು ಸಂತೋಷವಿದೆ. ಈ ಕಥೆಯು ಯಾರಿಗಾದರೂ ತೀರ್ಪು ನೀಡುವ ಮೊದಲು ಅವರ ಪರಿಸ್ಥಿತಿಗಳನ್ನು ಅರ್ಥಮಾಡಿಕೊಳ್ಳುವ ಮಹತ್ವವನ್ನು ಕಲಿಸುತ್ತದೆ. ಈ ರೀತಿ ನಾವಿಬ್ಬರೂ ಸಹೋದರ ಸಹೋದರಿಯರು ಸೇರಿ ಸುಮಿತನನ್ನು ಸಂಪೂರ್ಣವಾಗಿ ಗುಣಪಡಿಸಿದ್ದೆವು ಮತ್ತು ನಂತರ ಸುಮಿತ ಅಣ್ಣ ಮತ್ತು ನನ್ನ ಅಕ್ಕ ಇಬ್ಬರೂ ತಮ್ಮ ಜೀವನದಲ್ಲಿ ಸಂತೋಷವಾಗಿದ್ದರು. ಸುಮಿತ ಅಣ್ಣ ಎಲ್ಲಾ ಸತ್ಯವನ್ನು ತನ್ನ ತಾಯಿಗೆ ಹೇಳಿದ್ದರು. ಅವರು ಈ ವಿಷಯಕ್ಕೆ ತುಂಬಾ ಕೋಪಗೊಂಡರು. ನಂತರ ಒಂದು ದಿನ ಅವರು ಸ್ವತಃ ತಮ್ಮ ಮಗಳ ಸಂಬಂಧವನ್ನು ನನಗಾಗಿ ತೆಗೆದುಕೊಂಡು ಬಂದರು ಮತ್ತು ತಮ್ಮ ತಪ್ಪಿಗಾಗಿ ನಾವೆಲ್ಲರಿಂದ ಕ್ಷಮೆಯನ್ನು ಕೇಳಿದರು. ಇದು ಏಕೆಂದರೆ ಸಾಕ್ಷಿ ನನ್ನ ಪ್ರೀತಿಯಲ್ಲಿ ಹುಚ್ಚಿಯಾದಳು. ತನ್ನ ತಾಯಿ ತನ್ನ ಅಣ್ಣನ ಮದುವೆಯನ್ನು ನನ್ನ ಅಕ್ಕನೊಂದಿಗೆ ಆಗಲು ಬಿಡಲಿಲ್ಲ ಮತ್ತು ಆ ಕಾರಣದಿಂದಾಗಿ ಅವರಿಬ್ಬರ ವಯಸ್ಸು ಇಷ್ಟಾಯಿತು ಎಂದು ತಿಳಿದಾಗ ತನ್ನ ತಾಯಿ ನನ್ನನ್ನು ಕೂಡ ಸಾಕ್ಷಿಯಿಂದ ದೂರ ಮಾಡಬಹುದು ಎಂದು ಅವಳಿಗೆ ಅನಿಸಿತು. ಆದ್ದರಿಂದ ಸಾಕ್ಷಿ ತನ್ನನ್ನು ತಾನೇ ನೋಯಿಸಿಕೊಳ್ಳಲು ಪ್ರಯತ್ನಿಸಿದಳು. ರೀತಾ ಆಂಟಿ ಸಾಕ್ಷಿಯನ್ನು ತುಂಬಾ ಪ್ರೀತಿಸುತ್ತಿದ್ದರು. ಆದ್ದರಿಂದ ಅವರು ತಮ್ಮ ಮಗನ ಹಠದ ಮುಂದೆ ಸೋತರು. ಒಂದು ಕಾಲವಿತ್ತು ಅವರು ತಮ್ಮ ಮಗನ ಹಠವನ್ನು ಒಪ್ಪಿರಲಿಲ್ಲ. ಆದರೆ ಮಗಳು ಇಂತಹ ಸ್ಥಿತಿಯನ್ನು ತಂದಿಟ್ಟಳು. ಅವರು ತಮ್ಮ ಮಗನ ಹಠವನ್ನು ಒಪ್ಪಲೇಬೇಕಾಯಿತು ಮತ್ತು ನಂತರ ಅವರು ಬಗ್ಗಬೇಕಾಯಿತು. ನನ್ನ ಅಕ್ಕ ಅವರ ಮಗನಿಗೆ ಎಷ್ಟು ಆರೈಕೆ ಮಾಡಿದರು ಮತ್ತು ಸ್ವತಃ ಕಷ್ಟಪಟ್ಟು ದುಡಿದು ಅವರ ಮಗನ ಹುದ್ದೆಯ ಸಂಬಳವನ್ನು ಪ್ರತಿ ತಿಂಗಳೂ ಅವರಿಗೆ ಕಳುಹಿಸಿದರು ಮತ್ತು ಅವರ ಮಗನ ಆರೈಕೆಯನ್ನು ಮಾಡುತ್ತಾ ಇದ್ದರು ಎಂದು ರೀತಾ ಆಂಟಿಗೆ ತಿಳಿದಾಗ ಅವರ ಹೃದಯದಲ್ಲಿ ಅಕ್ಕನ ಬಗ್ಗೆ ಪ್ರೀತಿ ಹುಟ್ಟಿತು ಮತ್ತು ಈ ರೀತಿ ಅವರು ಅಕ್ಕನನ್ನು ತಮ್ಮ ಸೊಸೆಯಾಗಿ ಸ್ವೀಕರಿಸಿದರು ಮತ್ತು ನಂತರ ನನ್ನ ಮದುವೆಯನ್ನು ಸಾಕ್ಷಿಯೊಂದಿಗೆ ಮಾಡಿಸಿದರು. ಸುಮಿತ ಅಣ್ಣ ತಮ್ಮ ವ್ಯವಹಾರವನ್ನು ಪ್ರತ್ಯೇಕವಾಗಿ ಸ್ಥಾಪಿಸಿದ್ದಾರೆ. ಸುಮಿತ ಅಣ್ಣ ಕೆಲಸ ಮಾಡುತ್ತಿದ್ದಾಗಲೂ ಅವರ ಸಂಬಳ ಚೆನ್ನಾಗಿತ್ತು ಮತ್ತು ಅವರು ತಮ್ಮ ಸಂಬಳವನ್ನು ತಮ್ಮ ಮನೆಗೆ ಕಳುಹಿಸುತ್ತಿದ್ದಾಗ ರೀತಾ ಆಂಟಿಗೆ ತಮ್ಮ ಮಗ ಹೆಚ್ಚು ಹಣ ಸಂಪಾದಿಸುತ್ತಾನೆ ಎಂದು ಅಹಂಕಾರವಿತ್ತು. ಅದಕ್ಕಾಗಿಯೇ ಅವರು ನನ್ನ ಅಕ್ಕನನ್ನು ತಿರಸ್ಕರಿಸಿದ್ದರು. ಆದರೆ ಈಗ ಎಲ್ಲವೂ ಸಹಜವಾಗಿದೆ. ರೀತಾ ಆಂಟಿಗೆ ತಮ್ಮ ತಪ್ಪಿನ ಬಗ್ಗೆ ಪಶ್ಚಾತ್ತಾಪವಾಗುತ್ತದೆ ಮತ್ತು ಸುಮಿತ ಅಣ್ಣ ಮತ್ತು ಅಕ್ಕ ನೇಹಾ ಕೂಡ ತುಂಬಾ ಸಂತೋಷವಾಗಿದ್ದಾರೆ ಮತ್ತು ನಾನು ನನ್ನ ಪತ್ನಿ ಸಾಕ್ಷಿಯೊಂದಿಗೆ ಇಂದು ತುಂಬಾ ಸಂತೋಷವಾಗಿದ್ದೇನೆ. ಈ ರೀತಿ ನಮ್ಮಿಬ್ಬರೂ ಸಹೋದರ ಸಹೋದರಿಯರ ಜೀವನ ತುಂಬಾ ಸಂತೋಷದಿಂದ ಸಾಗುತ್ತಿದೆ. ರೀತಾ ಆಂಟಿ ಕೂಡ ನಾವೆಲ್ಲರನ್ನೂ ತುಂಬಾ ಪ್ರೀತಿಸಲು ಶುರುಮಾಡಿದ್ದಾರೆ ಮತ್ತು ಹಳೆಯ ಎಲ್ಲಾ ವಿಷಯಗಳನ್ನೂ ಮರೆತಿದ್ದಾರೆ. ಆದರೆ ನನ್ನ ಅಕ್ಕನ ಮೇಲೆ ತಪ್ಪು ಆರೋಪಗಳನ್ನು ಮಾಡಿದ ಜನರ ಬಗ್ಗೆ ನನಗೆ ದುಃಖವಾಗುತ್ತದೆ. ನಾವು ಎಂದಿಗೂ ಕೇವಲ ಸಂಶಯದ ಆಧಾರದ ಮೇಲೆ ಯಾರ ಮೇಲೂ ಆರೋಪಗಳನ್ನು ಮಾಡಬಾರದು. ನನ್ನ ಅಕ್ಕ ಇದೆಲ್ಲವನ್ನೂ ಅನಿವಾರ್ಯತೆಯಲ್ಲಿ ಮಾಡುತ್ತಿದ್ದರು ಮತ್ತು ಜನರು ನನ್ನ ಅಕ್ಕ ತಪ್ಪು ಕೆಲಸ ಮಾಡುತ್ತಿದ್ದಾರೆ ಎಂದು ಭಾವಿಸಿದ್ದರು.
ನಾನು ಕೂಡ ಇಂದು ನನ್ನ ಬಗ್ಗೆ ನಾಚಿಕೆಪಡುತ್ತೇನೆ. ಯಾವ ಅಕ್ಕ ನನ್ನ ಇಡೀ ಜೀವನವನ್ನು ಆರೈಕೆ ಮಾಡಿ ನನ್ನ ಓದು ಪೂರ್ಣಗೊಳಿಸುವ ಸಲುವಾಗಿ ತಮ್ಮ ಯೌವನವನ್ನು ತ್ಯಾಗ ಮಾಡಿದರೂ ಆ ಅಕ್ಕನ ಮೇಲೆ ನಾನು ಸಂಶಯಪಟ್ಟಿದ್ದೆ. ಇಂದು ನಾನು ಯಶಸ್ವಿ ಮನುಷ್ಯ, ಕೇವಲ ನನ್ನ ಅಕ್ಕನ ಕಾರಣದಿಂದಾಗಿ. ನನ್ನ ಅಮ್ಮ ಅಪ್ಪ ಕಂಡ ಕನಸು ಕೇವಲ ನನ್ನ ಅಕ್ಕನ ಕಾರಣದಿಂದಾಗಿ ಪೂರ್ಣಗೊಳ್ಳಲು ಸಾಧ್ಯವಾಯಿತು. ಹಾಗೂ ಸುಮಿತಾ ಅಣ್ಣ ಮತ್ತು ಅಕ್ಕ ನೇಹಾ ತಮ್ಮ ಹೊಸ ಜೀವನವನ್ನು ಪ್ರಾರಂಭಿಸಿದರು. ಸುಮಿತನ ವ್ಯವಹಾರ ವೇಗವಾಗಿ ಬೆಳೆಯಲು ಶುರುವಾಯಿತು. ತಮ್ಮ ವ್ಯವಹಾರದಲ್ಲಿ ಅವರು ಸಮಾಜ ಅಥವಾ ಕುಟುಂಬದ ನಿಂದನೆಗಳಿಂದಾಗಿ ತಮ್ಮ ಕನಸುಗಳನ್ನು ಬಿಟ್ಟಿದ್ದ ಅನೇಕ ಜನರಿಗೆ ಕೆಲಸ ಕೊಟ್ಟರು. ಸರಿಯಾಗಿ ನೇಹಳನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳಲಾಗಿತ್ತು. ಸುಮಿತಾ ಮತ್ತು ನೇಹಾ ತಮ್ಮ ಕೆಲಸದ ಸ್ಥಳದಲ್ಲಿ ಪ್ರತಿ ಉದ್ಯೋಗಿಗೆ ಗೌರವ ಸಿಗುವುದನ್ನು ಖಚಿತಪಡಿಸಿದರು, ವಿಶೇಷವಾಗಿ ಮಹಿಳೆಯರಿಗೆ. ನೇಹಾ ಅಕ್ಕ ಕೂಡ ಸುಮಿತನ ವ್ಯವಹಾರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದರು, ತಮ್ಮ ಹಿಂದಿನ ಕೆಲಸದ ಅನುಭವ ಮತ್ತು ದೃಢ ಸಂಕಲ್ಪವನ್ನು ಬಳಸಿಕೊಂಡು. ಇತ್ತ ನಾನು, ಅಮನ್ ಮತ್ತು ಸಾಕ್ಷಿ ಕೂಡ ಮದುವೆಯ ನಂತರ ತಮ್ಮ ಸಂಸಾರದಲ್ಲಿ ಸಂತೋಷವಾಗಿದ್ದೆವು. ನನಗಾಗಿ ಸಾಕ್ಷಿಯ ಪ್ರೀತಿ ಮತ್ತು ತ್ಯಾಗ ಯಾವುದೇ ವರಕ್ಕಿಂತ ಕಡಿಮೆಯಿರಲಿಲ್ಲ. ಸಾಕ್ಷಿಯ ಕಾರಣದಿಂದಾಗಿಯೇ ರೀತಾ ಆಂಟಿಯ ಹೃದಯ ಪರಿವರ್ತನೆಯಾಯಿತು ಮತ್ತು ನಮ್ಮ ಕುಟುಂಬವನ್ನು ಸ್ವೀಕರಿಸಲಾಯಿತು. ನಾನು ನನ್ನ ಓದನ್ನು ಪೂರ್ಣಗೊಳಿಸಿದೆ ಮತ್ತು ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಪಡೆದೆ. ನನ್ನ ಜೀವನದ ಈ ಯಶಸ್ಸು ಸಂಪೂರ್ಣವಾಗಿ ನೇಹಾ ಅಕ್ಕನ ತ್ಯಾಗ ಮತ್ತು ನನ್ನ ಪತ್ನಿ ಸಾಕ್ಷಿಯ ನಿರಂತರ ಬೆಂಬಲದ ಫಲಿತಾಂಶವಾಗಿತ್ತು. ರೀತಾ ಆಂಟಿ ಈಗ ಸಂಪೂರ್ಣವಾಗಿ ಬದಲಾಗಿದ್ದರು. ಅವರು ತಮ್ಮ ಹಳೆಯ ಅಹಂಕಾರ ಮತ್ತು ದುರಾಸೆಯನ್ನು ತ್ಯಜಿಸಿದ್ದರು. ಅವರು ತಮ್ಮ ಇಬ್ಬರು ಮಕ್ಕಳು ಸುಮಿತಾ ಮತ್ತು ಸಾಕ್ಷಿ ಮತ್ತು ಅವರ ಸಂಗಾತಿಗಳು ನೇಹಾ ಮತ್ತು ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದರು. ಅವರು ಆಗಾಗ್ಗೆ ನೇಹಾಳ ಬಳಿ ತಮ್ಮ ಹಿಂದಿನ ವರ್ತನೆಗಾಗಿ ಕ್ಷಮೆ ಕೇಳುತ್ತಿದ್ದರು. ಆದರೆ ನೇಹಾ ಯಾವಾಗಲೂ ನಗುತ್ತಾ, ಆಂಟಿ, ಏನೂ ಆಗಿಹೋಯಿತೋ ಅದನ್ನು ಮರೆತುಬಿಡಿ ಎಂದು ಹೇಳುತ್ತಿದ್ದರು. ಈಗ ನಾವೆಲ್ಲರೂ ಒಂದು ಕುಟುಂಬ. ಈ ಸಂಬಂಧದಲ್ಲಿ ಬಂದ ಹೊಸ ಮಾಧುರ್ಯವು ಇಡೀ ಕುಟುಂಬವನ್ನು ಒಂದು ಅಖಂಡ ಬಂಧನದಲ್ಲಿ ಬಂಧಿಸಿತು. ಕಾಲಾನಂತರದಲ್ಲಿ ನನ್ನ ಮತ್ತು ನೇಹಾ ಅಕ್ಕನ ಸಂಬಂಧ ಇನ್ನಷ್ಟು ಆಳವಾಯಿತು. ನಾನು ಯಾವ ರಾತ್ರಿ ಅಕ್ಕನ ಬೆನ್ನು ಹತ್ತಿ ಸತ್ಯವನ್ನು ತಿಳಿದುಕೊಂಡೆನೋ ಆ ಕ್ಷಣವು ನಮ್ಮ ಸಂಬಂಧದ ಪರೀಕ್ಷೆಯಾಗಿ ಯಾವಾಗಲೂ ನೆನಪಿನಲ್ಲಿ ಉಳಿಯುತ್ತದೆ. ನನ್ನ ಅಕ್ಕನೊಂದಿಗೆ ನಾನು ಮಾಡಿದ ಕೆಟ್ಟ ವರ್ತನೆಗಾಗಿ ನಾನು ಪದೇ ಪದೇ ಕ್ಷಮೆ ಕೇಳಿದೆ. ನೇಹಾ ಅಕ್ಕ ನನಗೆ ಅರ್ಥ ಮಾಡಿಸುತ್ತಾ, ಅಮನ್, ಆ ರಾತ್ರಿ ನಿನ್ನ ಕಣ್ಣುಗಳಲ್ಲಿ ನಾನು ಸಂಶಯವಲ್ಲ, ಬದಲಾಗಿ ಚಿಂತೆಯನ್ನು ಕಂಡೆ. ನೀನು ನನ್ನನ್ನು ತುಂಬಾ ಪ್ರೀತಿಸುತ್ತೀಯಾ ಮತ್ತು ಅದಕ್ಕಾಗಿಯೇ ನೀನು ನನ್ನ ಬಗ್ಗೆ ಚಿಂತಿತನಾಗಿದ್ದೆ. ಜನರು ಹೇಳಿದ ಮಾತುಗಳನ್ನು ನಂಬುವ ಬದಲು ನೀನು ಸತ್ಯವನ್ನು ತಿಳಿಯಲು ನಿರ್ಧಾರ ಮಾಡಿದ್ದಕ್ಕೆ ನನಗೆ ಸಂತೋಷವಿದೆ. ಸಹೋದರ ಸಹೋದರಿಯರ ಸಂಬಂಧ ಹೀಗೆಯೇ ಇರುತ್ತದೆ. ಕೆಲವೊಮ್ಮೆ ಜಗಳ, ಕೆಲವೊಮ್ಮೆ ಮುನಿಸು, ಆದರೆ ಕೊನೆಯಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಅಖಂಡ ವಿಶ್ವಾಸ ಇರುವುದು. ಅಕ್ಕ ನನಗೋಸ್ಕರ ತಮ್ಮ ಓದನ್ನು ಬಿಟ್ಟರು, ರಾತ್ರಿ ಹಗಲು ಕಷ್ಟಪಟ್ಟರು ಮತ್ತು ತಮ್ಮ ಯೌವನವನ್ನು ತ್ಯಾಗ ಮಾಡಿದರು. ಇಂದು ನನ್ನ ಯಶಸ್ಸಿನಲ್ಲಿ ಅವರೇ ಅತಿದೊಡ್ಡ ಪಾತ್ರ ವಹಿಸಿದ್ದಾರೆ. ನಾನು ಮತ್ತು ಸುಮಿತಾ ಅಣ್ಣ ಸೇರಿ ಅಕ್ಕನ ಅಪೂರ್ಣ ಓದನ್ನು ಪೂರ್ಣಗೊಳಿಸಲು ನಿರ್ಧರಿಸಿದೆವು. ನೇಹಾ ಅಕ್ಕ ಮತ್ತೆ ಕಾಲೇಜಿಗೆ ಸೇರಿದರು ಮತ್ತು ಕೆಲವು ವರ್ಷಗಳ ನಂತರ ಉನ್ನತ ಶಿಕ್ಷಣವನ್ನು ಪಡೆದರು. ಇದು ನನ್ನ ಮತ್ತು ಸುಮಿತಾ ಅಣ್ಣನ ಕಡೆಯಿಂದ ಅಕ್ಕನಿಗೆ ನಾವು ಸಲ್ಲಿಸಬೇಕಾದ ಋಣವನ್ನು ತೀರಿಸಲು ಮಾಡಿದ ಒಂದು ಚಿಕ್ಕ ಪ್ರಯತ್ನವಾಗಿತ್ತು. ಆದರೆ ಅಕ್ಕನಿಗೆ ಇದು ಆತ್ಮಗೌರವ ಮತ್ತು ಅಪೂರ್ಣ ಕನಸನ್ನು ಪೂರ್ಣಗೊಳಿಸುವಂತಿತ್ತು. ಈ ಕಥೆ ಕೇವಲ ನನ್ನ ಮತ್ತು ನನ್ನ ಸಹೋದರಿಯ ಜೀವನದ ಕಥೆ ಮಾತ್ರವಲ್ಲ, ಬದಲಾಗಿ ಇದು ಸಮಾಜದ ಚಿಂತನೆಯ ಮೇಲೆ ಒಂದು ಆಳವಾದ ಹೊಡೆತವಾಗಿತ್ತು. ಅನಿವಾರ್ಯತೆಯಿಂದ ರಾತ್ರಿ ಪಾಳಿಯ ಕೆಲಸ ಮಾಡುತ್ತಿದ್ದ ಒಬ್ಬಂಟಿ ಹುಡುಗಿಯನ್ನು ಸಮಾಜದ ಜನರು ಹೇಗೆ ಕೆಟ್ಟ ನಡತೆಯವಳು ಎಂದು ಕರೆಯುತ್ತಿದ್ದರು ಎಂದು ನಾನು ನೋಡಿದೆ. ನನ್ನ ಮನಸ್ಸಿನಲ್ಲಿ ಈ ಮಾತು ಗಟ್ಟಿಯಾಯಿತು. ನಾವು ಎಂದಿಗೂ ಅರ್ಧಮರ್ಧ ಮಾಹಿತಿ ಅಥವಾ ಕೇವಲ ವದಂತಿಗಳ ಆಧಾರದ ಮೇಲೆ ಯಾರ ಚಾರಿತ್ರ್ಯದ ಬಗ್ಗೆಯೂ ಸಂಶಯಪಡಬಾರದು. ಒಂದು ರಾತ್ರಿ ಕುಟುಂಬದ ಎಲ್ಲಾ ಸದಸ್ಯರು ಒಟ್ಟಿಗೆ ಕುಳಿತಿದ್ದಾಗ ನಾನು ನನ್ನ ಅಕ್ಕನ ಕಡೆ ನೋಡಿ, ಅಕ್ಕ, ಇಂದು ನಾನು ಎಲ್ಲರಿಗೂ ಒಂದು ವಿಷಯ ಹೇಳಲು ಬಯಸುತ್ತೇನೆ ಎಂದೆ. ನಾನು ನನ್ನ ಜೀವನದಲ್ಲಿ ಈ ಒಂದು ದೊಡ್ಡ ಪಾಠವನ್ನು ಕಲಿತಿದ್ದೇನೆ. ನಾವು ಯಾರ ಜೀವನದ ಪರಿಸ್ಥಿತಿಗಳನ್ನು ತಿಳಿಯದೆ ಯಾವುದೇ ತೀರ್ಪನ್ನು ನೀಡಬಾರದು. ನನ್ನ ಅಕ್ಕನನ್ನು ಜನರು ತಪ್ಪಾಗಿ ಅರ್ಥಮಾಡಿಕೊಂಡರು, ನನ್ನನ್ನು ತಪ್ಪಾಗಿ ಅರ್ಥಮಾಡಿಕೊಂಡರು. ಆದರೆ ಸತ್ಯವೇನೆಂದರೆ ಅವರು ಪ್ರೀತಿ, ತ್ಯಾಗ ಮತ್ತು ಅನಿವಾರ್ಯತೆಯ ಉದಾಹರಣೆಯಾಗಿದ್ದರು. ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನದೇ ಆದ ಅನಿವಾರ್ಯತೆಗಳು ಮತ್ತು ಹೋರಾಟಗಳು ಇರುತ್ತವೆ. ವಿಶೇಷವಾಗಿ ಒಂದು ಹುಡುಗಿ ರಾತ್ರಿಯ ಕತ್ತಲೆಯಲ್ಲಿ ಕೆಲಸಕ್ಕಾಗಿ ಹೊರಗೆ ಹೋದರೆ ಅದರ ಹಿಂದೆ ಯಾವುದೇ ಕೆಟ್ಟ ಉದ್ದೇಶ ಇರುವುದಿಲ್ಲ, ಬದಲಾಗಿ ತನ್ನ ಕುಟುಂಬದ ಬಗ್ಗೆ ಜವಾಬ್ದಾರಿ ಅಥವಾ ಯಾವುದೋ ದೊಡ್ಡ ಅನಿವಾರ್ಯತೆ ಇರಬಹುದು. ನಾವು ತೀರ್ಪು ನೀಡುವವರಾಗದೆ ಸಹಾನುಭೂತಿಯುಳ್ಳವರಾಗಿರಲು ಕಲಿಯಬೇಕು. ವದಂತಿಗಳು ಮತ್ತು ಮೂಢನಂಬಿಕೆಗಳ ಆಧಾರದ ಮೇಲೆ ಮಾಡಿದ ಆರೋಪಗಳು ನಿರಪರಾಧಿಗಳ ಜೀವನವನ್ನು ಹಾಳು ಮಾಡಬಹುದು.
ನನ್ನ ಅಕ್ಕ ತಮ್ಮ ಪ್ರಾಮಾಣಿಕತೆ ಮತ್ತು ಸತ್ಯದಿಂದ ಎಲ್ಲಾ ಆರೋಪಗಳಿಗೆ ಉತ್ತರ ನೀಡಿದರು ಮತ್ತು ಕೊನೆಯಲ್ಲಿ ಅವರ ತ್ಯಾಗ ಮತ್ತು ಸಮರ್ಪಣೆಯ ಗೆಲುವಾಯಿತು. ನಾವು ಯಾವಾಗಲೂ ನೆನಪಿನಲ್ಲಿಡಬೇಕು, ಸತ್ಯದ ಬೆಳಕು ತಡವಾಗಿ ಬಂದರೂ ಸುಳ್ಳಿನ ಪ್ರತಿ ಕತ್ತಲೆಯನ್ನು ಅಳಿಸಿಹಾಕುತ್ತದೆ. ಇಂದು ನಾವೆಲ್ಲರೂ ಒಂದು ಸಂತೋಷದ ಕುಟುಂಬ. ಸುಮಿತಾ ಅಣ್ಣ ಮತ್ತು ಅಕ್ಕ ಪ್ರೀತಿ, ವಿಶ್ವಾಸ ಮತ್ತು ಸತ್ಯವು ಹೇಗೆ ಪ್ರತಿ ಕಷ್ಟವನ್ನು ಗೆಲ್ಲಬಹುದು ಎಂಬುದಕ್ಕೆ ನಾವಿಬ್ಬರೂ ಸಹೋದರ ಸಹೋದರಿಯರಿಗೆ ಒಂದು ಉತ್ತಮ ಉದಾಹರಣೆಯನ್ನು ನೀಡಿದ್ದಾರೆ. ದೇವರು ನನ್ನಂತಹ ಸಹೋದರಿಯನ್ನು ಎಲ್ಲರಿಗೂ ನೀಡಲಿ. ಈ ಕಥೆ ಇಲ್ಲಿಗೆ ಮುಗಿಯುತ್ತದೆ. ಒಂದು ಪಾಠದೊಂದಿಗೆ, ಯಾರ ಮೇಲೆಯೂ ಆರೋಪಗಳನ್ನು ಮಾಡುವ ಮೊದಲು ಅವರ ಕಥೆಯನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಹೌದು ಸ್ನೇಹಿತರೆ, ನಮ್ಮ ಇಂದಿನ ಈ ಕಥೆ ನಿಮಗೆ ಹೇಗನಿಸಿತು? ಕಾಮೆಂಟ್ ಮಾಡಿ ಖಂಡಿತ ತಿಳಿಸಿ ಮತ್ತು ಇಂತಹದೇ ಕಥೆಗಳನ್ನು ಕೇಳಲು ನೀವು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಈ ಕಥೆಯನ್ನು ಒಂದು ಲೈಕ್ ಕೂಡ ಮಾಡಿ. ಜೊತೆಗೆ ಹೈಪ್ ಕೂಡ ಮಾಡಿ. ಮತ್ತು ಹೌದು ಸ್ನೇಹಿತರೆ, ನೀವು ಈ ಕಥೆಯನ್ನು ಯಾವ ನಗರದಿಂದ ಕೇಳುತ್ತಿದ್ದೀರಿ ಎಂಬುದನ್ನು ಕೂಡ ಕಾಮೆಂಟ್ ಮಾಡಿ. ನಿಮ್ಮ ನಗರದ ಹೆಸರನ್ನು ಖಂಡಿತ ತಿಳಿಸಿ. ಧನ್ಯವಾದ ಸ್ನೇಹಿತರೆ.